ಹ್ಯಾಪಿ ಮಾರ್ನಿಂಗ್. ಹ್ಯಾಪಿ ಮಾರ್ನಿಂಗ್. ಯಾಕೋ ಅದು ಕನೆಕ್ಟ್ ಆಗ್ತಾ ಇಲ್ಲ, ಚಾರ್ಜ್ ಆಗ್ತಾ ಇಲ್ಲ ಲ್ಯಾಪ್ಟಾಪು. ಕ್ಲಾಸ್ ಸ್ಟಾರ್ಟ್ ಮಾಡಕ್ ತಾನೇ ನೀವೇನೆ. ನೀವು ಬರ್ತೀರಾ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ವೇಟ್ ಮಾಡಬಾರ್ದು, ಟೈಮ್ ವೇಸ್ಟ್ ಮಾಡಂಗಿಲ್ಲ ಅಂತ ಹೇಳಿದ್ನಲ್ಲ ಅವತ್ತೇ. ಈಗಲೂ ಚಾರ್ಜ್ ಆಗ್ತಾ ಇಲ್ಲ ಲ್ಯಾಪ್ಟಾಪು, ಏನಂತ ಗೊತ್ತಾಗ್ತಾ ಇಲ್ಲ. ಎಲ್ಲಿದ್ದೀರಾ? ಮನೇಲಿದ್ದೀರಾ ಹೊರಗಡೆ ಇದ್ದೀರಾ? ಮನೇಲೇ ಇದ್ದೀನಿ. 16 ನಿಮಿಷ ಆಗೋಯ್ತು. ಕರೆಂಟ್ ಬೇರೆ ಹೊಟ್ಟೋಗಿತ್ತು. ಹೌದಾ? ಹ್ಮ್ ಅದು ಪ್ಲಗ್ ಏನಾರು ಲೂಸ್ ಆಗಿದೆಯಾ ಗೊತ್ತಿಲ್ಲ, ಕನೆಕ್ಟ್ ಆಗ್ತಾ ಇಲ್ಲ ನಾನು ಕೂತ್ಕೊಳ್ಳೋ ಪ್ಲೇಸಿಗೆ. ಓಕೆ, ಹ್ಯಾಪಿ ಮಾರ್ನಿಂಗ್. ಕಾಲ್ ಬಂದಿದೆ ಒಂದೆರಡು. ಟೆಕ್ನಿಕಲ್ ಇಶ್ಯೂಸ್ ಇದ್ರೆ ನೋಡಿ ಹೆಂಗಾಗತ್ತೆ. ಯಾರು ಏನು ಮಾತಾಡ್ಲೇ ಇಲ್ವಾ ನೀವು? ಇಲ್ಲ, ಮಾತಾಡಿಲ್ಲ. ಯಾಕೆ? ಒಬ್ರಿಗೊಬ್ರು ನಿನ್ನೆ ಒಂದೇನೋ ಸೆಂಟೆನ್ಸ್ ಹುಡ್ಕಕ್ಕೆ ಕೇಳಿದ್ದೆ, ಅದನ್ನಾರು ಮಾಡಬೇಕಿತ್ತು ತಾನೇ. ಯಾರಿಗಾರು ಒಳ್ದಿದ್ಯಾ ಐಡಿಯಾ? ಹೋಗ್ಲಿ, ಏನು ಹೇಳಬೇಕು ಸಂಕಲ್ಪ ಸ್ಥಿತಿಲಿ. ಸೊ ಈಗ 26ನೇ ತಾರೀಕು ಕಲಮ್ಮ ಸಹನ ಸಂಕಲ್ಪ ಇದು ಸಾರಿ ಚಕ್ರ ಸಾಧನೆ ಕ್ಲಾಸನ್ನು ಮಾಡ್ತಾ ಇದ್ದೀವಿ. 26ನೇ ತಾರೀಕು ಭಾನುವಾರ ಮೆಜೆಸ್ಟಿಕ್ಕಲ್ಲಿ ಆಫ್ಲೈನ್ ಕ್ಲಾಸು. ಇದು ಹೇಳ್ಬಿಟ್ಟು ನೆಕ್ಸ್ಟ್ ಮೆಡಿಟೇಷನ್ ಮಾಡೋಣ. ನಾಳೆ ಸ್ವಲ್ಪ ಟಿಪ್ಸ್ ಜಾಸ್ತಿ ಹೇಳ್ತೀನಿ. ಟೈಮ್ ಆಗೋಯ್ತು, ಇದು ಚಾರ್ಜ್ ಬೇರೆ ಆಗ್ತಾ ಇಲ್ಲ. 26ನೇ ತಾರೀಕು ಮೆಜೆಸ್ಟಿಕ್ಕಲ್ಲಿ ಚಕ್ರ ಸಾಧನ ಅಂದರೆ, ಈಗ ನಮಗೆ ಮೂಲಾಧಾರ ಚಕ್ರ ಏನಾದ್ರು ಬ್ಲಾಕ್ ಆಗಿದೆ ಅಂದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ನಮಗೆ ಮನಿ ಅಟ್ರಾಕ್ಟ್ ಆಗೋದಿಲ್ಲ, ದುಡ್ಡು ಬರೋದಿಲ್ಲ, ತುಂಬ ಸ್ಟ್ರಕ್ ಆಗಿಬಿಟ್ಟಿರುತ್ತೆ. ನಮ್ಮಲ್ಲಿ 7 ಚಕ್ರ ಇದೆ, ಇಲ್ಲಿಂದ ಹಿಡಿದು ನಾವೇನು ಕೂತ್ಕೋತೀವಲ್ಲ, ನಾವು ಕೂತ್ಕೊಂಡಾಗ ನಮ್ಮ ಬೇಸ್ಮೆಂಟ್ ಏನಿರುತ್ತೆ ಅಲ್ಲಿಂದ ಹಿಡಿದು ಮೇಲೆ ನಮ್ಮ ನೆತ್ತಿವರೆಗೂ 7 ಚಕ್ರಗಳಿದ್ದಾವೆ. ಡ್ರೆಸ್ ಕೋಡ್ ಹೇಳ್ಬಿಡಿ ಮೇಡಮ್. ಹೇಳ್ತೀನಿ. ಆ 7 ಚಕ್ರಗಳ ಆಕ್ಟಿವೇಟ್ ಮಾಡ್ಕೋಬೇಕು. ಅದು ಆಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ ಯಾವ ಮಂತ್ರ ಮಾಡಬೇಕು, ಯಾವ ಮುದ್ರೆ ಹಾಕಬೇಕು, ಎಷ್ಟು ಸಾರಿ ಅದನ್ನು ಹೇಳಬೇಕು, ಅದೆಲ್ಲವನ್ನು ನಾವು ಅಲ್ಲಿ ಹೇಳ್ಕೊಡ್ತೀವಿ ಮತ್ತು ಹೀಲ್ ಮಾಡಿ ಕಳಿಸ್ತೀವಿ ಅವತ್ತು. ಆದಷ್ಟು ಹೆಣ್ಮಕ್ಳು ಗ್ರೀನ್ ಸ್ಯಾರಿನಲ್ಲಿ ಬರಬೇಕು. ಗ್ರೀನ್ ಕಲರ್ ಯಾವ್ದಾರು ಓಕೆ, ಪ್ಯಾರೆಟ್ಟು, ಬಾಟಲ್ ಗ್ರೀನು, ಒಟ್ಟಿನಲ್ಲಿ ಗ್ರೀನ್ ಸ್ಯಾರಿನಲ್ಲಿ ಬರಬೇಕು. ಗಂಡು ಮಕ್ಕಳು ವೈಟ್ ಆ್ಯಂಡ್ ವೈಟ್ ಬಂದರೆ ಓಕೆ, ಅಥವಾ ವೈಟು ಶರ್ಟು ಪ್ಯಾಂಟ್ ಯಾವುದಾದ್ರೂ ಓಕೆ. ವೈಟ್ ಅಂತೂ ಆಲ್ಮೋಸ್ಟ್ ವೈಟ್ ಹಾಕ್ಕೊಂಡು ಬರೋಕ್ಕೆ ಟ್ರೈ ಮಾಡಿ. ಮತ್ತು ಇದಕ್ಕೆ ಪೇಯ್ಡ್ ಇದೆ, ಫ್ರೀ ಕ್ಲಾಸ್ ಅಲ್ಲ ಇದು, ಪೇ ಮಾಡಬೇಕು. 20ನೇ ತಾರೀಕು ಲಾಸ್ಟ್ ಡೇಟು. ಹಂಗಂತ 20ರವರೆಗೂ ಕೂತ್ಕೊಳ್ಳೋಕೆ ಹೋಗ್ಬೇಡಿ, ಯಾಕಂದರೆ ನಮಗೆ ಕೂಡ ಹಾಲ್ ಬುಕ್ ಮಾಡಬೇಕು. ಹಾಲೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಆಲ್ರೆಡಿ. ಒಬ್ಬರು ಬಂದರೆ 3000 ರುಪೀಸು, ನಿಮ್ಮ ಜೊತೆಯಲ್ಲಿ ಯಾರು ಇನ್ನೊಬ್ಬರನ್ನ ಕರ್ಕೊಂಬಂದರೆ 2000, ಅಂದರೆ ಇಬ್ಬರು ಬಂದರೆ 4000, ಒಬ್ಬರು ಬಂದರೆ 3000. ಇದು ಕ್ಲಿಯರಾಗಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಮತ್ತು ಪೋಸ್ಟರ್ ಕೂಡ ಮಾಡಿ ಹಾಕಿದ್ದೀವಿ ಗ್ರೂಪಲ್ಲಿ. ತುಂಬ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನಲ್ಲಿದ್ದೀರಾ. ಫ್ರೀ ಕ್ಲಾಸಾ, ಎಲ್ಲಿ, ಏನು ಅಂತ ಕ್ವಶನ್ಸ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಸೌಂಡ್ ಕ್ಲಿಯರ್ ಇಲ್ಲ. ಈಗ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ಸೊ ಹಾಗಾಗಿ ಆದಷ್ಟು ಹೆಣ್ಣು ಮಕ್ಕಳು ಗ್ರೀನ್ ಸ್ಯಾರಿನಲ್ಲಿ ಬನ್ನಿ, ಗಂಡು ಮಕ್ಕಳು ವೈಟ್. 18 ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ಅವಕಾಶ, 18 ವರ್ಷ ಒಳಗಡೆ ಇರೋರಿಗೆ ಬೇಡ. ಅವ್ರಿಗೇನು ಬಿಸ್ನೆಸ್ ಮಾಡ್ತಾರಲ್ಲ ಏನಿಲ್ಲ, ಅವರಿಗೆ ಚಕ್ರ ಆಲ್ಮೋಸ್ಟು ಆ್ಯಕ್ಟಿವ್ ಇರುತ್ತೆ, ಅವ್ರಿಗೇನು ಬ್ಲಾಕ್ ಆಗಲ್ಲ. 18 ವರ್ಷ ಮೇಲ್ಪಟ್ಟವ್ರಿಗೆ ಸ್ವಲ್ಪ ಬ್ಲಾಕ್ ಆಗುತ್ತೆ ಚಕ್ರಗಳು. ಸೊ ಹಾಗಾಗಿ 18 ವರ್ಷ ಮೇಲ್ಪಟ್ಟವ್ರು ಬನ್ನಿ. ಹೆಣ್ಮಕ್ಳು ಗ್ರೀನ್ ಸ್ಯಾರಿ, ಗಂಡು ಮಕ್ಕಳು ವೈಟ್ ಆ್ಯಂಡ್ ವೈಟಲ್ಲಿ ಬಂದರೆ ಒಳ್ಳೆಯದು. ಇಲ್ಲ ವೈಟ್ ಪ್ಯಾಂಟ್ ಇಲ್ಲ ಅಂತಂದರೆ ಬೇರೆ ಕಲರ್ ಪ್ಯಾಂಟ್ ಹಾಕೋಬೋದು. ಶರ್ಟ್ ಮಾತ್ರ ವೈಟ್ ಕಂಪಲ್ಸರಿ ಹಾಕ್ಕೊಂಡು ಬರಬೇಕು. ಇದಕ್ಕೆ ಪೇ ಇರುತ್ತೆ, ನಾನು ಗ್ರೂಪಲ್ಲಿ ಹಾಕಿದ್ದೆ QR ಕೋಡು, ಇದಕ್ಕೆ ಪೇ ಮಾಡಿ ಅಂತೇಳಿ. ಒಬ್ಬರು ಬಂದರೆ 3000, ಇಬ್ಬರು ಬಂದರೆ 4000.
ಅಂದರೆ ಬೇರೆ ಕಡೆ ಎಲ್ಲ ಈ ಕ್ಲಾಸು ನಿಮಗೆ ಪರ್ ಹೆಡ್ ಒಬ್ರಿಗೇನೆ 5000 ತಗೋತಾರೆ. ಮತ್ತು ಇದು ಮಧ್ಯಾಹ್ನದವರೆಗೂ 4 ಅವರು ಕ್ಲಾಸ್ ಇರುತ್ತೆ, 2 ಅವರು 3 ಅವರು ಹತ್ತತ್ರ ನಿಮಗೆ ಚಕ್ರ ಬಗ್ಗೆ ನಾಲೆಡ್ಜು ಮತ್ತು ಚಕ್ರ ಆಕ್ಟಿವೇಶನ್ ಮಾಡ್ಕೊಳ್ಳೋದು ಹೇಗೆ, ಯಾವ ಚಕ್ರ ನಿಮ್ಮದು ಬ್ಲಾಕ್ ಆಗಿದೆ, ನಾನು ಅಲ್ಲಿ ಹೇಳ್ತಾ ಹೋದಂಗೂ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಮ ಚಕ್ರ ಯಾವುದು ಬ್ಲಾಕ್ ಆಗಿದೆ, ಯಾವುದು ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ನಿಮಗೆ ನಾಲೆಡ್ಜ್ ಸಿಗುತ್ತೆ. ಅದಾದಮೇಲೆ ಆ ಚಕ್ರದ ಮೇಲೆ ಹೇಗೆ ಫೋಕಸ್ ಮಾಡಿ ಅದನ್ನು ಆಕ್ಟಿವೇಶನ್ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇದು 48 ದಿವಸ ಅಲ್ಲಿಂದ ಮುಗಿಸ್ಕೊಂಡು ಬಂದಮೇಲೆ ನೀವು 48 ದಿವಸ 21 ದಿವಸ ಆ ಥರ ಮಾಡಿದ್ರೆ ನಿಮಗೆ ಎಲ್ಲ ಚಕ್ರಗಳು ಡೈಲಿ ಅದ್ರ ಮೇಲೆ ಒಂದು 10 ನಿಮಿಷ ವರ್ಕ್ ಮಾಡಬೇಕು ನೀವು. ಆಮೇಲಿಂದ ನಿಮಗೆ ಎಲ್ಲ ಚಕ್ರಗಳು ಬ್ಲಾಕೇಜಸ್ ಇರುವಂಥದ್ದೆಲ್ಲನೂ ಚೆನ್ನಾಗಾಗುತ್ತೆ. ಆಮೇಲೆ ಮಾಡುವಂಥ ಎಲ್ಲ ಕೆಲಸದಲ್ಲೂ ನಿಮಗೆ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಮೂಲಾಧಾರ ಚಕ್ರ ಓಪನ್ ಆಯಿತು ಅಂದರೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಮೇಲೆ ಸ್ವಾಧಿಷ್ಠಾನ ಚಕ್ರ ಆಕ್ಟಿವೇಟ್ ಆಯಿತು ಅಂದರೆ ನಿಮಗೆ ಕಾಯಿಲೆಗಳು, ಹೊಟ್ಟೆಗೆ ಸಂಬಂಧಿತ ಕಾಯಿಲೆಗಳೇನಾದ್ರು ಇದ್ದರೆ ಸರಿ ಹೋಗುತ್ತೆ. ಮಣಿಪುರಿ ಚಕ್ರ ಓಪನ್ ಆಯಿತು ಅಂದರೆ ಬಂದಂಥ ದುಡ್ಡು ನಿಲ್ಲುತ್ತೆ ಅಲ್ಲಿ, ಆಯಿತಾ? ಬಂದಂಥ ದುಡ್ಡು ವೇಸ್ಟ್ ಆಗೋದಿಲ್ಲ, ನಿಲ್ಲುತ್ತೆ. ಈ ಥರ ಒಂದೊಂದು ಚಕ್ರಕ್ಕೂ ಒಂದೊಂದು ವಿಶೇಷತೆ ಇದೆ. ಎಲ್ಲ ಚಕ್ರಗಳು ಓಪನ್ ಆದಾಗ ಮಾತ್ರ ನೀವು ಸಂಪೂರ್ಣವಾಗಿ ಏನೇ ಕೆಲಸ ಮಾಡಿದ್ರೂ ಎಫರ್ಟ್ ಇಲ್ಲದೇ ನಿಮಗೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಕಪಲ್ಸ್ ಇದ್ದರೆ ದಯವಿಟ್ಟು ಕಪಲ್ ಬನ್ನಿ, ಗಂಡ ಹೆಂಡತಿ ಜೊತೆಯಲ್ಲಿ ಬಂದು ಕಲ್ತ್ಕೊಳ್ಳಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದರೆ ಯಾರು ನಿಮ್ಮ ಕ್ಲೋಸ್ ಫ್ರೆಂಡ್ಸು ನಿಮ್ಮ ಇರ್ತಾರಲ್ವ ಸ್ವಲ್ಪ ಇವರು ತುಂಬ ನನಗೆ ಬೇಕಾದವರು ಅಂಥವ್ರನ್ನ ಕರ್ಕೊಂಡು ಬನ್ನಿ. ಅವ್ರು ಬರಲ್ಲ ಅಂತಂದರೆ ಒಬ್ಬರೇ ಬನ್ನಿ, ಪರವಾಗಿಲ್ಲ. ಬೇರೆ ಕಡೆ ನೀವು ಈ ಕ್ಲಾಸನ್ನು ತಗೋತೀನಿ ಅಂದರೆ 5 ರಿಂದ 6 ಸಾವಿರ ಒಂದು ದಿವಸಕ್ಕಿರುತ್ತೆ. ನಮ್ಮಲ್ಲಿ ಬೆಳಗ್ಗೆ ತಿಂಡಿ ಏನು ಕೊಡಲ್ಲ, ಸ್ನ್ಯಾಕ್ಸ್, ಬೆಳಗ್ಗೆ ಟೀ ಏನಾದ್ರು ಇದು ಮಾಡಿರ್ತೀವಿ. ಯಾಕಂದರೆ ಕ್ಲಾಸ್ ಸ್ಟಾರ್ಟ್ ಆಗೋದು 10 ಗಂಟೆಗೆ, ಓಕೆನಾ? 10 ಗಂಟೆಗೆ ನೀವು ತಿಂಡಿ ತಿನ್ಕೊಂಡು ಬಂದಿರಿ. ಅಲ್ಲಿ ನಾವು ನಿಮ್ಗೇನಾದರೂ ಸ್ವಲ್ಪ ಜ್ಯೂಸು, ಟೀ, ಕಾಫಿ ಆ ಥರದ್ದು ಏನಾದ್ರು ವ್ಯವಸ್ಥೆ ಇರುತ್ತೆ 11 ಗಂಟೆಗೆ. ಮತ್ತು 1:30ಗೆ ಊಟ ಇರುತ್ತೆ, 1 ರಿಂದ 1:30ವರೆಗೂ ಒಂದು ಒಳ್ಳೆ ಊಟ ಇರುತ್ತೆ. ಅದಾದಮೇಲೆ ಸ್ವಲ್ಪ ಸ್ಪಿರಿಚುವಲಿ ನಮ್ಮದು ಭಜನೆ ಟೈಪ್ ಏನಾದ್ರು ಒಂದಿರುತ್ತೆ, ಭಜನೆ ಥರ ಏನಾದ್ರು ಒಂದು ಮಾಡ್ತೀವಿ ಸ್ಪಿರಿಚುವಲಿ ನೀವು ಕನೆಕ್ಟ್ ಆಗೋಕ್ಕೆ. ಮತ್ತು ನಿಮಗೆ ಮೈಂಡು ಬಾಡಿ ಎಲ್ಲ ಫುಲ್ ಹೌದು ಇಂಥದ್ದೊಂದು ಕ್ಲಾಸ್ ಬೇಕು ನನಗೆ ಅನ್ನಿಸ್ಬೇಕು ನಿಮಗೆ, ಅಷ್ಟರ ಮಟ್ಟಿಗೆ ನಾವು ಚೆನ್ನಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಆದಷ್ಟು ಬೇಗ ಪೇಮೆಂಟನ್ನು ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲವನ್ನು ಫ್ರೀ ಮಾಡೋಕ್ಕಾಗಲ್ಲ ಕ್ಲಾಸಸ್ಸು. ಇದೊಂದೇ ಕ್ಲಾಸು ಸಂಕಲ್ಪ ಸಿದ್ಧಿ ಕ್ಲಾಸ್ ಮಾತ್ರನೇ ಫ್ರೀಯಾಗಿ ಮಾಡೋದು. ಬೇರೆ ಏನೇ ಕ್ಲಾಸ್ ತೊಗೋತೀರ ನೀವು ಅಂದರೆ ಎಲ್ಲದಕ್ಕೂ ಪೇಯ್ಡ್ ಮಾಡಬೇಕು. ಫಸ್ಟು ನಾನು ಇದನ್ನು 3 ತಿಂಗಳು ಪೇಯ್ಡ್ ಅಂತ ಇಟ್ಟಿದ್ದೆ, ಬಟ್ ಯಾಕೋ ಗೊತ್ತಿಲ್ಲ ಒಂದಾದರೂ ಫ್ರೀ ಮಾಡಬೇಕು ಅನ್ನಿಸ್ತು. ಹಾಗಾಗಿ ಈ ಕ್ಲಾಸನ್ನು ಮಾತ್ರ ಫ್ರೀ ಮಾಡ್ತಾ ಇರೋದು. ಇದು ಲೈಫ್ ಟೈಮ್ ಫ್ರೀ ಇರುತ್ತೆ, ಯಾವಾಗ ಬೇಕಾದರೂ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು, ನಿಮ್ಮ ಫ್ರೆಂಡ್ಸ್ನ ಜಾಯಿನ್ ಮಾಡಿಸ್ಬೋದು. ಬಟ್ ಬೇರೆ ಆಫ್ಲೈನ್ ಕ್ಲಾಸ್ ಆಗಲಿ 5 ಡೇಸ್ ಕೋರ್ಸು 7 ಡೇಸ್ ಕೋರ್ಸ್ ಅಂತ ಏನೇನು ಕ್ಲಾಸ್ಗಳಿದ್ದಾವೆ ಅದಕ್ಕೆಲ್ಲದಕ್ಕೂ ಪೇ ಮಾಡಲೇಬೇಕು. ಇಲ್ಲಾದರೂ ಮಾಡಬೇಕು, ಹೊರಗಡೆ ಹೋದರೂ ನೀವು ಮಾಡಲೇಬೇಕು. ಡೇಟ್ 26 ಭಾನುವಾರ ಬರುತ್ತೆ. ಆದಷ್ಟು ಮೆಜೆಸ್ಟಿಕ್ಕಲ್ಲಿರುತ್ತೆ, ಒಂದು ಒಳ್ಳೆ ಹಾಲು, ಒಂದು ಒಳ್ಳೆ ಹೋಟೆಲಲ್ಲಿ ಬುಕ್ ಮಾಡ್ತಾ ಇದ್ದೀವಿ. ಅಲ್ಲಿ ಎಕ್ಸುರಿ ನಿಮಗೆ ಕೂಡ ಇದಾಗಬೇಕು. ಮತ್ತು ನೀವು ಕೊಡುವಂಥ ಹಣಕ್ಕೆ ಇದೇನೇನೋ ಅಲ್ಲ, ನಿಮ್ಗೆ ಕ್ಲಾಸ್ ಅಟೆಂಡ್ ಮಾಡಿದಾಗ ಗೊತ್ತಾಗುತ್ತೆ ಅದು ಎಷ್ಟು ವರ್ತ್ ಇರುತ್ತೆ ಅಂತ. ಸೊ ಹಾಗಾಗಿ 2,000 ಎಲ್ಲೆಲ್ಲೋ ವೇಸ್ಟ್ ಮಾಡ್ತೀರಾ, ಯಾವುದೋ ಹಣ ತಗೊಂಡು ಬಡ್ಡಿ ಕಟ್ಟಿ ವೇಸ್ಟ್ ಮಾಡ್ತೀರಾ. ಮುಂದೆ ನೀವು ಹೆಲ್ದಿಯಾಗಿರಬೇಕು, ವೆಲ್ದಿಯಾಗಿರಬೇಕು, ಅದ್ರ ಬಗ್ಗೆ ನಾಲೆಡ್ಜ್ ಬೇಕು ಅಂತಂದರೆ ತಗೊಳ್ಳಿ. ನಿಮಗೆ ಕ್ಲಾಸ್ ಮುಗಿದ್ಮೇಲೆ ಅದರದ್ದು PDF ಕೊಡ್ತೀವಿ, ಕ್ಲಾಸದ್ದು ಪೂರ್ತಿ ನೋಟ್ಸ್ ಕೊಡ್ತೀವಿ, ನೀವೇ ಓದ್ಕೊಂಡು ಮನೆಯಲ್ಲಿ ಮಾಡ್ಬೋದು ಯಾವ್ಯಾವ ಚಕ್ರ ಏನು ಕೆಲಸ ಮಾಡುತ್ತೆ ಅಂತ. ಮತ್ತು ಒಂದು ಆಡಿಯೋ ಕ್ಲಿಪ್ ಕೊಡ್ತೀವಿ ನಿಮಗೆ, ಡೈಲಿ ಧ್ಯಾನ ಮಾಡಲಿಕ್ಕೆ ಒಂದು ಆಡಿಯೋ ಕ್ಲಿಪ್ಪನ್ನು ಕೂಡ ಕೊಡ್ತೀವಿ. ಎಲ್ಲ ಚಕ್ರದ ಮಂತ್ರಗಳು, ಆಮೇಲಿಂದ ಎಲ್ಲ ಚಕ್ರದ ಮುದ್ರೆಗಳನ್ನು ಹೇಗೆ ಹಾಕ್ಕೊಂಡು ಕೂತ್ಕೋಬೇಕು ಅದನ್ನೆಲ್ಲ ತೋರಿಸಿ ಒಂದು ಆಡಿಯೋ ಕ್ಲಿಪ್ಪನ್ನು ಕೊಡ್ತೀವಿ. ಅದನ್ನು ಜಸ್ಟ್ ಆನ್ ಮಾಡಿಕೊಂಡು ಅದು ಹೇಗೆ ಇಂಟ್ರೊಡಕ್ಷನ್ ಕೊಡುತ್ತೆ ಆ ಥರ ನೀವು ಧ್ಯಾನ ಮಾಡ್ಕೊಂಡು ಹೋಗೋದು ಅಷ್ಟೇ. ಈಸಿಯಾಗಿ ರೆಡಿ ಟು ಯೂಸ್ ಅಂತಾರಲ್ಲ ಆ ಥರ ಎಲ್ಲ ರೆಡಿ ಮಾಡಿ ಕೊಡ್ತೀವಿ. ಅದನ್ನೆಲ್ಲ ರೆಡಿ ಮಾಡೋಕ್ಕೇ ತುಂಬ ಟೈಮ್ ತೊಗೊಳುತ್ತೆ. ಪೋಸ್ಟರ್ ಮಾಡೋಕ್ಕೆ, ಆಮೇಲೆ PPT ರೆಡಿ ಮಾಡೋಕ್ಕೆ, ಆಡಿಯೋ ಕ್ಲಿಪ್ ಮಾಡೋಕ್ಕೆಲ್ಲ ತುಂಬ ಟೈಮ್ ತೊಗೊಳುತ್ತೆ. ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಯಾರೆಲ್ಲ ಬರ್ತೀರೋ ಸ್ವಲ್ಪ ಹ್ಯಾಂಡ್ ರೈಸ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ. ಇಂಥದ್ದೊಂದು ಕ್ಲಾಸ್ ಬೇಕು ಅಂತ ಯಾರಿಗೆ ಅನ್ನಿಸ್ತಾ ಇದೆ? ಗಿರಿಜಾಂಬ ಮೇಡಮ್ ಫ್ರಮ್ ಮೈಸೂರು. ಓಕೆ, ಥ್ಯಾಂಕ್ ಯು ಮೇಡಮ್. ಸುನಂದ ಮೇಡಮ್ ಆಲ್ರೆಡಿ ಪೇ ಮಾಡಿದ್ದಾರೆ, ಥ್ಯಾಂಕ್ ಯು.
ಓಕೆ, ಥ್ಯಾಂಕ್ ಯು. ಕನ್ಫರ್ಮ್ ಸೀಟ್ ಕನ್ಫರ್ಮ್ ಆಗಿದೆ. ಸೊ ನೀವು ಕೂಡ ದಯವಿಟ್ಟು ಅಂಥ ಒಂದು ಕ್ಲಾಸನ್ನು ಮಿಸ್ ಮಾಡಬೇಡಿ. ನಾನು ಅದನ್ನು ಆಫ್ಲೈನಲ್ಲಿ 8,000 ಕೊಟ್ಟು ಅಟೆಂಡ್ ಮಾಡಿದ್ದೆ. ನಿಮಗೆ ಎಷ್ಟು ಕಮ್ಮಿ ರೇಟ್ ಇಟ್ಟಿದ್ದೀನಿ, ಬರೀ 2,000 ರೂಪಾಯಿ. ಇಬ್ಬರು ಬಂದರೆ 2,000 ಇಟ್ಟಿರೋದು. ಇಂಥ ಒಂದು ಕ್ಲಾಸುಗಳನ್ನ 3 ಮಂತ್ ಒನ್ಸ್ 6 ಮಂತ್ ಒನ್ಸ್ ನೀವು ಅಟೆಂಡ್ ಮಾಡಿದ್ರೆ ಎಸ್ ಪಿ ಇಲ್ಲೂ ಪುಷ್ಪಾ ಮೇಡಮ್ ಬರ್ತಾ ಇದ್ದೀರಿ ಅಂತನಾ? ಎಸ್, ಓಕೆ ಓಕೆ. ಪುಷ್ಪಾ ಲೋಕೇಶ್ ಅವರು ಬರ್ತಾ ಇದ್ದಾರೆ, ಥ್ಯಾಂಕ್ ಯು. ಅಲ್ಲಿನ್ನೂ ನಿಮಗೆ ಬೇರೆ ಬೇರೆ ಸ್ವಲ್ಪ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ. ಬರೀ ಕ್ಲಾಸೇ ಮಾಡಿ ಬೋರ್ ಮಾಡೋದಿಲ್ಲ. ನಿಮ್ಮ ಏನಂತಾರೆ ಚೈಲ್ಡ್ಹುಡ್ ನೆನಪಾಗ್ಬೋದು, ಆ ಥರದ್ದೊಂದಷ್ಟು ಆ್ಯಕ್ಟಿವಿಟೀಸ್ ಕೂಡ ಇಟ್ಟಿದ್ದೀವಿ. ಮನಸ್ಸಿಗೆ ಖುಷಿಯಾದಾಗೆ ದೇಹಕ್ಕೂ ಖುಷಿ ಆಗಬೇಕಲ್ಲ. ಹಾಗಾಗಿ ಒಂದಷ್ಟು ಸ್ಪಿರಿಚುವಲ್ ಭಜನೆ ಥರದ್ದು ಕುಣಿತ ಭಜನೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹೇಳೋದು ಬೇಡ, ಸಖತ್ತಾಗಿರುತ್ತೆ. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಯಾರೂ ಮಿಸ್ ಮಾಡಬೇಡಿ. ಆದಷ್ಟು ಎಲ್ಲರೂ ಬನ್ನಿ. ನಿಮ್ಮ ಚಕ್ರಗಳು ಓಪನ್ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ನನಗೆ ಈ ಥರದೊಂದು ರಿಲೀಫ್ ಬೇಕಿತ್ತು, ನಾನಿರೋ ಟೆನ್ಷನಲ್ಲಿ ಇದೊಂದು ಕ್ಲಾಸ್ ನನಗೆ ಅವಶ್ಯಕತೆ ಇತ್ತು, ಒಳ್ಳೆಯದಾಯಿತು, ತುಂಬ ಚೆನ್ನಾಗಿದೆ ಅಂತ ನೀವೇ ಸಂಜೆ ಆಗೋವಾಗ ನೀವೇ ಹೇಳ್ತೀರಾ. ಇಂಟ್ರೆಸ್ಟ್ ಇದೆ ಮ್ಯಾಮ್, ಆದರೆ ಬರಂಗಿಲ್ಲ, ದೂರ ಆಯಿತು. ಓಕೆ, ಉಡುಪಿಯಿಂದ ಬರಬೇಕು ನೀವು. ಎಸ್ ಮ್ಯಾಮ್, ಉಡುಪಿನಲ್ಲೇ ಮಾಡುವ ಬಿಡಿ. ಉಡುಪಿನಲ್ಲೇ ಒಂದು ದಿವಸ ಮಾಡುವ, 2-3 ತಿಂಗಳು ಬಿಟ್ಟು ಅಲ್ವಾ. ಅಲ್ಲೇ ಒಂದು 10-15 ಜನ ಬರ್ತಾರೆ ಅಂದರೆ ಅಲ್ಲೇ ಮಾಡೋಣ. ಸೊ ಮಿಸ್ ಮಾಡಬೇಡಿ. ಇದರ ಬೆಲೆ ಗೊತ್ತಿರೋರು ಯಾರೂ ಮಿಸ್ ಮಾಡಲ್ಲ. 2,000 ರೂಪಾಯಿ ಒಂದು ಅಮೌಂಟೇ ಅಲ್ಲ. ಸೊ ಹಾಗಾಗಿ ಬನ್ನಿ. ಓಕೆ ಮೇಡಮ್, ಕುಶಲ ಮೇಡಮ್. ಓಕೆ, ಈಗ ನಾವು ಟೈಮ್ ಇನ್ನೊಂದು ನಿಮಿಷ ಇದೆ. ಕುಶಲ ಉಡುಪಿ ಮಾಡಿದ್ರೆ ಶೂರಾಗಿ ಬರ್ತೀನಿ. ಓಕೆ ಮೇಡಮ್, ಮಾಡೋಣ ಉಡುಪಿಲಿ. ನಿಮ್ಮ ಸಹಕಾರ ಇದೆ. ಉಡುಪಿಯನ್ನು ಡೆಲ್ಲಿಲೂ ಮಾಡ್ಬೋದು. ನೀವೇ ಬಂದಿಲ್ಲ ಅಂದರೆ ನಾನೊಬ್ಳು ಬಂದು ಏನು ಮಾಡಲಿ ಅಲ್ವಾ. ಬರೀ ಆಫ್ಲೈನ್ ಕ್ಲಾಸೇ ಅಲ್ಲ, ಒಂದೊಂದ್ಸರಿ ಆನ್ಲೈನ್ ಕ್ಲಾಸೇ ಅಲ್ಲ, ಆಫ್ಲೈನಲ್ಲೂ ನಾವು ಮೀಟ್ ಆಗಬೇಕು. ಯಾರು ಎಷ್ಟೊಂದು ಜನದ ನನಗೆ ಮುಖನೇ ಗೊತ್ತಿಲ್ಲ, ಯಾರು ಅಂತ ಗೊತ್ತಿರಲ್ಲ. ಕಾಲ್ ಮಾಡ್ತಿರ್ತೀರಾ, ಮೆಸೇಜ್ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ಆಫ್ಲೈನಲ್ಲಿ ಒಮ್ಮೆ ಮೀಟ್ ಆದರೆ ವ್ಯಕ್ತಿ ಮುಖಾಮುಖಿ ಆದಾಗ ಅದ್ರ ಅನುಭವನೇ ಬೇರೆ, ಫೋನಲ್ಲಿ ಮಾತಾಡುವಾಗ ಅದ್ರ ಅನುಭವನೇ ಬೇರೆ. ಸೊ ಹಾಗಾಗಿ ಎಲ್ಲರೂ ಒಂದ್ಸರಿ ಗೆಟ್ ಟುಗೆದರ್ ಮಾಡೋಣ, ಬಂದರೆ ಒಳ್ಳೆಯದು ಅಲ್ವಾ. ಯಾಕಂದರೆ ಇದು ಇವತ್ತು ನಾಳೆ ಮುಗಿಯೋವಂಥ ಕೆಲಸ ಅಲ್ಲ. ಲೈಫ್ ಟೈಮ್ ನಾನು ನೀವು ಜೊತೆಲಿರಬೇಕು. ಮಾಡುವಂಥ ಎಲ್ಲ ಒಳ್ಳೆ ಕೆಲಸಗಳಲ್ಲಿ ನಿಮ್ಮ ಸಹಕಾರ ಬೇಕಾಗುತ್ತೆ. ಸೊ ಹಾಗಾಗಿ ಯಾರೂ ಮಿಸ್ ಮಾಡಬೇಡಿ. ಒನ್ಸ್ ನೋಡಬೇಕಲ್ವ. ಇದು ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಇನ್ನು ಹೆಂಗೆ ಮಾಡ್ತಾರಪ್ಪ ಇವರು, ನೋಡೋಣ ಅಷ್ಟು ವರ್ತ್ ಇದೆಯಾ ಇಲ್ವಾ ಅಂತ ನೋಡೋಕ್ಕಾದ್ರೂ ಬರಬೇಕಲ್ವಾ. ಬೇರೆ ಕಡೆ ಯಾರಾದರೂ ಈ ಥರ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿದ್ದೀರಾ ಆಫ್ಲೈನಲ್ಲಿ? ಮಾಡಿದರೆ ಎಸ್ ಅಂತ ಹಾಕಿ. ತುಂಬ ಜನ ತುಂಬ ಕ್ಲಾಸ್ಗಳಿಗೆ ಹೋಗಿರ್ತಾರೆ. ನೀವೇನಾದರೂ ಈ ಥರ ಆಫ್ಲೈನ್ ಕ್ಲಾಸ್ ಇರ್ಬೋದು, ಈಗ ತುಂಬ ಜನ ಮಾಡ್ತಾರೆ ನೋಡಿ. ಕುಶಲ ಮೇಡಮ್, ಎಸ್. ಯಾವ ಕ್ಲಾಸನ್ನು ಅಟೆಂಡ್ ಮಾಡಿದ್ದೀರಾ ಮ್ಯಾಮ್? ಈಗ ಆಫ್ಲೈನ್ ಕ್ಲಾಸು ಇದು ಕ್ಲಾಸೆಲ್ಲ ತುಂಬ ಜನ ಅಟೆಂಡ್ ಮಾಡ್ತಾರಲ್ವ. ಇವರು ಯಾರು, ಅನಂತ ವಿಶ್ವಾಚಾರ್ಯ ಅವ್ರದ್ದು ಆ ಕ್ಲಾಸುಗಳು ಎವ್ರಿ ಮಂತ್ ಅಟೆಂಡ್ ಮಾಡ್ತಾರೆ ಕೆಲವರು. ಅವ್ರದ್ದು ಒಂದು ಕ್ಲಾಸಿಗೆ ಎಷ್ಟಿರುತ್ತೆ ಗೊತ್ತಾ? ಅವ್ರ ಕ್ಲಾಸ್ ಯಾರು ಅಟೆಂಡ್ ಮಾಡಿದರೆ ಹೇಳಿ. ಚಕ್ರ ಕ್ಲಾಸನ್ನೇ ಅಟೆಂಡ್ ಮಾಡಿದ್ದೀರಾ? ಓಕೆ. ಪರ್ ಹೆಡ್ಡಿಗೆ 3,500-4,000. ಫಸ್ಟ್ ಟೈಮ್ ಹೋಗೋರಿಗೆ 6,000 ರೂಪಾಯಿ ಇರುತ್ತೆ. ಯಾರಿಗಾರು ಗೊತ್ತಾ? ಈಗ ನಾನು ಅವ್ರಿಗೆ ಕಂಪೇರ್ ಮಾಡಿ ಹೇಳ್ತಾ ಇಲ್ಲ, ಅಷ್ಟಿರುತ್ತೆ. ಸೊ ನಾನು ಕೂಡ ಒಂದು ಸಾರಿ ಕ್ಲಾಸನ್ನು ಅಟೆಂಡ್ ಮಾಡಿದ್ದೆ, ಪ್ರಿಯಾ ಅಂತೇಳಿ ಅವ್ರದ್ದು. ಅವರು ಸ್ಪಿರಿಚುವಲ್ ಲೇಡಿ. ನಾನು 8,000 ಕೊಟ್ಟು ಅಟೆಂಡ್ ಮಾಡಿದ್ದೆ ಒಂದು ಕ್ಲಾಸನ್ನು, ಈಗಲ್ಲ 2 ವರ್ಷದ ಹಿಂದೆ. ಬಟ್ ನನಗೆ ಅಷ್ಟೊಂದೇನು ವರ್ತ್ ಅನ್ನಿಸ್ತಿಲ್ಲ. 8,000 ರೂಪಾಯಿದು ಕ್ಲಾಸ್ ಅದು ಅನ್ನಿಸ್ತಿಲ್ಲ. ಬಟ್ ಅವ್ರ ಫೀಸ್ ಇಟ್ಟಾಗ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ನಾನು ಅದಕ್ಕೇನು ಮಾಡ್ತಾಯಿದ್ದೀನಿ, ಅಷ್ಟೊಂದು 8-10 ಸಾವಿರ ಎಲ್ಲ ಕೊಟ್ಟು ಕಲಿಯೋ ಅವಶ್ಯಕತೆ ಇಲ್ಲ. ಮತ್ತು ನನಗೆ ಅದರಲ್ಲಿ ಏನೂ ಉಳಿಯೋದಿಲ್ಲ.
ನೀವು ಬಂದವ್ರಿಗೆ ಹಾಲ್ ಬಾಡಿಗೆ ಅಲ್ಲಿ ಬೇರೆಯವರು ನಿಮಗೆ ರಂಜಿಸೋಕ್ಕೆ ಬರ್ತಾರೆ, ಅವರಿಗೆ ಪೇ ಮಾಡಬೇಕು, ಊಟದ ಪೇ ಮಾಡಬೇಕು. ಅದೆಲ್ಲ ಕೊಟ್ಟಾಗ ನನಗೆ ಉಳಿಬೇಕು ಅಂತಲ್ಲ, ನಿಮ್ಗೆ ಅದರ ನಾಲೆಡ್ಜ್ ಸಿಗಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇರೋದು ನಾನು. ಸೊ ಹಾಗಾಗಿ ಅಟೆಂಡ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ, ನಿಮ್ಗೆ ಅದು ಅನುಭವ ಆಗುತ್ತೆ. ನಾನು ಈಗ ಎಷ್ಟು ಹೇಳಿದ್ರೂ ನಿಮಗೆ ಗೊತ್ತಾಗಲ್ಲ. ಒಂದು ಸರಿ ಬಂದಾಗ ಈಗ ಫಿಲಮ್ ಚೆನ್ನಾಗಿದೆ ಅಂತ ಯಾರು ಎಷ್ಟೇ ಹೇಳಿದ್ರು ನೀವು ಹೋಗಿ ನೋಡಿದಾಗ ತಾನೇ ಗೊತ್ತಾಗುತ್ತೆ ಚೆನ್ನಾಗಿತ್ತಾ ಇಲ್ವಾ, ನಿಮ್ಗೇನು ಅನ್ನಿಸ್ತು, ಯಾವ ಪಾರ್ಟ್ ಇಷ್ಟ ಆಯಿತು ಅಂತೇಳಿ. ಸೊ ಹಾಗಾಗಿ ದಯವಿಟ್ಟು ಯಾರೂ ಮಿಸ್ ಮಾಡಬೇಡಿ, ಎಲ್ಲರೂ ಅಟೆಂಡ್ ಮಾಡಿ. ಒನ್ಸ್ ಆಫ್ಲೈನ್ ಭೇಟಿ ಆಗಬೇಕು ನಾವೆಲ್ಲರೂ. ಆವಾಗ ಇನ್ನೂ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಪ್ಲಾನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಯಾರ್ಯಾರು ಹೇಗೆ ಅಂತ ನಮಗೆ ಸ್ವಲ್ಪ ಅರ್ಥ ಆಗುತ್ತಲ್ವ, ಆವಾಗ ಒಳ್ಳೊಳ್ಳೆ ಕೆಲಸಗಳು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸರ್ವತೋಮುಖ ಬೆಳವಣಿಗೆ ಮಾಡೋದಕ್ಕೆ ಏನೇನೆಲ್ಲ ಮಾಡಬಹುದು ಅನ್ನೋ ಒಂದು ಪ್ಲಾನ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ? ಈಗ ಒಂದು 3-4 ಜನ ಅಷ್ಟೇ ಕನ್ಫರ್ಮ್ ಮಾಡಿದ್ದೀರಾ. ಬೇರೆಯವರು ಕೂಡ ಬನ್ನಿ, ಯಾಕಂದರೆ ಲೈಫ್ ಟೈಮ್ ನಾನು ಈ ಕ್ಲಾಸನ್ನು ಫ್ರೀ ಕೊಡ್ತಾ ಇದ್ದೀನಿ. ಅಟ್ಲೀಸ್ಟ್ ಒನ್ ಟೈಮ್ ನೀವು ಆಫ್ಲೈನ್ ಕ್ಲಾಸಿಗೆ ಬಂದಾಗ ನಿಮಗೆ ಅದರ ಬೆಲೆ ಅರ್ಥ ಆಗಬೇಕಲ್ವ. ಸೊ ಹಾಗಾಗಿ ಬನ್ನಿ, ನಿಮ್ಮಲ್ಲಿರುವ ಬ್ಲಾಕೇಜಸ್ಸನ್ನು ರಿಮೂವ್ ಮಾಡ್ದೇ ಹಣ ಅಟ್ರಾಕ್ಷನ್ ಆಗೋದಿಲ್ಲ. ಈಗ ನಾವೇನೇ ಕೊಟ್ಟರು ನಾಲೆಡ್ಜ್ ಅಷ್ಟೇ, ಇದು ಎಲ್ಲರಿಗೂ ಆ ಥರ ಆಗೋದಿಲ್ಲ. ಸೊ ಹಾಗಾಗಿ ಬನ್ನಿ, ಅಟೆಂಡ್ ಮಾಡಿ, ಎಂಜಾಯ್ ಮಾಡಿ. ಓಕೆ, ಈಗ ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ. ಇವತ್ತು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಏನೂ ಹೇಳೋಕ್ಕಾಗಲಿಲ್ಲ, ಸಾರಿ. ನಾಳೆ ಒಂದು 40 ನಿಮಿಷ ವಿಷಯನೇ ಮಾತಾಡೋಣ, ಓಕೆನಾ? ಅದಿನ್ನೂ ನನಗೆ ಚಾರ್ಜ್ ಆಗ್ತಾಯಿಲ್ಲ ಲ್ಯಾಪ್ಟಾಪ್, ಎಷ್ಟೊತ್ತಿರುತ್ತೋ ಅಷ್ಟೊತ್ತು ಮಾತಾಡ್ತೀನಿ, ಗೊತ್ತಿಲ್ಲ ಯಾಕೆ ಅಂತ. ಓಕೆ, ಈಗ ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ನೆಲದಲ್ಲಿ ಕೂತ್ಕೊಳ್ಳೋ ಅಂಥವ್ರು ಆದಷ್ಟು ಒಂದು ಆಸನವನ್ನು ಹಾಕ್ಕೊಳ್ಳಿ, ಒಂದು ಬೆಡ್ಶೀಟ್ ಆ ಥರ ಏನಾರು ಹಾಕ್ಕೊಂಡು ಕೂತ್ಕೊಳ್ಳಿ. ಬರೀ ನೆಲದಲ್ಲಿ ಕೂತ್ಕೋಬೇಡಿ. ಚೇರಲ್ಲಿ ಕೂತ್ಕೊಳ್ಳೋ ಅಂಥವ್ರು ಆರಾಮಾಗಿ ಗಾಳಿ ಬರುವ ಕಡೆ ಚೆನ್ನಾಗಿ ಉಸಿರಾಡುವಂಥ ಜಾಗದಲ್ಲಿ ಕೂತ್ಕೊಳ್ಳಿ, ಓಕೆನಾ? ನಿಮ್ಮ ಕಣ್ಣುಗಳನ್ನು ಆರಾಮಾಗಿ ಆಯಾಸವಿಲ್ಲದೆ ಕಣ್ಣುಗಳನ್ನು ಮುಚ್ಚಿ ಮುದ್ರೆ, ಒಂದು ನಿಮಿಷ ಕಣ್ಣು ಮುಚ್ಚಕ್ಕೆ ಮುಂಚೆ ನಾನು ಮುದ್ರೆ ತೋರಿಸ್ಬಿಡ್ತೀನಿ. ಕಾಣಿಸ್ತಿದೆಯಾ ನನ್ನ ಕೈ? ಹೌದು. ಇಲ್ಲಿ ನೋಡಿ, ಈ 2 ಬೆರಳು ಇದು ಕುಬೇರ ಮುದ್ರೆ, ಈ 2 ಬೆರಳು ಬುಡುಕೆ. ಹೆಬ್ಬೆರಳಿನ ಬುಡುಕೆ ಮೊದಲ 2 ಬೆರಳು, ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನ ಜಾಯಿಂಟ್ ಮಾಡಿ, ಉಂಗುರದ ಬೆರಳು ಮತ್ತು ಕಿರು ಬೆರಳನ್ನ ಹೆಬ್ಬೆರಳಿನ ಬುಡುಕೆ ಮಾಡಿ, ಈ ಥರ. ಇದು ಕುಬೇರ ಮುದ್ರೆ. ಈ ಮುದ್ರೆ ಬೇಕಾದ್ರೂ ಹಾಕಿ. ಕೆಲವರಿಗೆ ತುಂಬ ಭಯ, ಆಂಗ್ಸೈಟಿ ಇರುತ್ತೆ, ಅವರು ಕಶ್ಯಪ ಮುದ್ರೆ ಬೇಕಾದರೂ ಹಾಕ್ಬೋದು. ಇದು ಕಶ್ಯಪ ಮುದ್ರೆ. 2 ಬೆರಳಿಗೆ ನೋಡಿ ಹೀಗೆ ಇದ್ರ ಮಧ್ಯೆ ಹೆಬ್ಬೆರಳನ್ನು ತೋರಿಸ್ಬೇಕು, ಆಮೇಲೆ ಗಟ್ಟಿ ಮುಷ್ಟಿ ಕಟ್ಟಬೇಕು. ಇದು ಕಶ್ಯಪ ಮುದ್ರೆ. ಇದನ್ನಾದರೂ ಹಾಕಿ, ಇಲ್ಲ ಮಧ್ಯದ ಬೆರಳು ಮತ್ತು ತೋರು ಬೆರಳು, ಹೆಬ್ಬೆರಳು, ಇದು ಹಣ ಬರುವ ಮುದ್ರೆ. ಈ ಮುದ್ರೆ ಬೇಕಾದ್ರೂ ಹಾಕ್ಬೋದು. ಮಧ್ಯದ ಬೆರಳನ್ನು ಹೆಬ್ಬೆರಳಿಗೆ ಜಾಯಿಂಟ್ ಮಾಡಿ ಕೂತ್ಕೊಳ್ಳೋದು. ಈ ಮುದ್ರೆ ಹಾಕೋವಾಗ ನಾಲಿಗೆನ ಮಡಚಿ ಕೂತ್ಕೋಬೇಕು, ಹಿಂಗೆ ಒಳಗಡೆ ಮೇಲ್ಮುಖ ಮಡಚಿ ಕೂತ್ಕೊಳ್ಳಿ. ಈ ಮುದ್ರೆ ಇದ್ದಾಗ, ಕುಬೇರ ಮುದ್ರೆ ಹಾಕಿದಾಗ ಹಾಗೆ ಕೂತ್ಕೊಳ್ಳಿ ಆರಾಮಾಗಿ. ಈ 3ರಲ್ಲಿ ಯಾವ ಮುದ್ರೆ ಬೇಕಾದರೂ ಹಾಕಿ. ಈಗ ಆಯಾಸವಿಲ್ಲದೆ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ, ಉಸಿರಾಟಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರದು. ಹಾಗಾಗಿ ಗಾಳಿ ತುಂಬ ಚೆನ್ನಾಗಿ ಬರುವಂಥ ಜಾಗದಲ್ಲಿ ಕೂತ್ಕೊಳ್ಳಿ. ಚೆನ್ನಾಗಿ ಗಾಳಿ ಬರುವಂಥ ಜಾಗದಲ್ಲಿ ಕೂತ್ಕೊಳ್ಳಿ. 3 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡೋಣ. 3 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡೋಣ. ನಿಮ್ಮ ಉಸಿರು ಹೊಟ್ಟೆಯಲ್ಲಿ ನಿಲ್ಲಬೇಕು.
ದೇಹದಲ್ಲಿ ಯಾವುದೇ ಥರದ ನೋವು ಬಿಗಿತನ ಬೇಡ. ಆರಾಮಾಗಿ ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಯಾವುದೇ ಥರದ ನೋವು ಬಿಗಿತನ, ಮುಂದಿನ 30 ನಿಮಿಷ ನಿಮಗೆ ಯಾವುದೇ ಥರದ ನೋವು ಕಷ್ಟ ಆಗಬಾರ್ದು, ಅಷ್ಟು ಆರಾಮಾಗಿ ಕೂತ್ಕೊಳ್ಳಿ. ಇನ್ಹೇಲ್, ಉಸಿರನ್ನು ಎಳ್ಕೊಳ್ಳೋಣ. ಈಗ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಇನ್ಹೇಲ್, ನಾಭಿಯಲ್ಲಿಡಿ. ಉಸಿರನ್ನು ನಾಭಿಯಲ್ಲಿಡಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊತ್ತು ನಾಭಿಯಲ್ಲಿಡಿ. ಆಮೇಲೆ ಉಸಿರನ್ನು ನಿಧಾನವಾಗಿ ಬಿಡಿ. ಇನ್ಹೇಲ್, ದೀರ್ಘವಾದ ಉಸಿರನ್ನು ತಗೊಳ್ಳಿ. ಆರಾಮಾಗಿ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತಗೊಳ್ಳೋಣ. ನಿಧಾನವಾಗಿ ಉಸಿರನ್ನು ಬಿಡಿ. ಈಗ 3 ಬಾರಿ ಓಂಕಾರವನ್ನು ಹೇಳೋಣ. ಓಂಕಾರದ ಕಂಪನ, ಅದರ ತರಂಗಗಳು ನಿಮ್ಮ ಇಡೀ ದೇಹವನ್ನು ಆವರಿಸ್ಕೊಳ್ಬೇಕು. ಅದರ ಫೀಲಿಂಗನ್ನು ಮಾಡಿ. ಓಂಕಾರ ಮಾಡುವಾಗ ನಿಮ್ಮ ದೇಹದಲ್ಲಿ ಕಂಪನ ಬರಬೇಕು. ಆ ರೀತಿ ಫೀಲ್ ಮಾಡಿ. ನಿಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿಯೆಲ್ಲ ಹೋಗಬೇಕು. ಓಂಕಾರವನ್ನು ಫೀಲ್ ಮಾಡಿ. ಉಸಿರನ್ನು ತಗೋತಾ ಓ inhale. ರಿಲ್ಯಾಕ್ಸ್. ನಿಮ್ಮ ಮನಸ್ಸು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿರಲಿ. ಯಾವುದೇ ಥರದ ಕೆಟ್ಟ ಯೋಚನೆಗಳು, ಕೆಟ್ಟ ನೋವುಗಳು ಬಾರದೇ ಇರುವ ಹಾಗೆ ನೋಡ್ಕೊಳ್ಳಿ. ಮನಸ್ಸು ಮತ್ತು ದೇಹ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿದೆ. ಆರಾಮಾಗಿದ್ದೀರಾ. ದೀರ್ಘವಾದ ಉಸಿರಾಟವನ್ನು ಮಾಡಿ. ಹಾಗೆ ನಿಮ್ಮ ಮುಂದೆ ನಿಮ್ಮ ತಂದೆ ತಾಯಿ, ಗುರು, ಇವತ್ತು ಗುರುವಾರ ಆಗಿರೋದ್ರಿಂದ ನಿಮ್ಮ ಇಷ್ಟವಾದ, ನೀವು ಒಬ್ಬರನ್ನ ಗುರು ಅಂತ ಸೆಲೆಕ್ಟ್ ಮಾಡಿರ್ತೀರ, ಅಂಥ ಗುರುಗಳು, ಹಿರಿಯರ ಆಶೀರ್ವಾದವನ್ನು ತಗೊಳ್ಳೋಣ. ಅವರೆಲ್ಲರೂ ಬಂದು ನಿಮ್ಮ ಮುಂದೆ ನಿಂತಿದ್ದಾರೆ. ನಿಮಗೆ ನೀವು ಮಾಡುವಂಥ ಕೆಲಸಗಳಿಗೆ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಎಲ್ಲದರಲ್ಲೂ ಸಕ್ಸಸ್ ಆಗಿ ನೆಮ್ಮದಿಯಾದ ಜೀವನವನ್ನು ನಡೆಸಿ ಅನ್ನೋ ಒಂದು ಆಶೀರ್ವಾದವನ್ನು ಪಡ್ಕೋತಾ ಇದ್ದೀರಾ. ಹಾಗೆ ಫೀಲ್ ಮಾಡಿ. ಅವರೆಲ್ಲರೂ ನಿಮ್ಮ ಮುಂದೆ ಇದ್ದಾರೆ. ಅದೇ ರೀತಿ ಮನೆ ದೇವರು, ನೀವು ವಾಸಿಸುವಂಥ ಜಾಗದ ಗ್ರಾಮ ದೇವರು ಕೂಡ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಒಂದು ದೃಢ ಸಂಕಲ್ಪವನ್ನು ಮಾಡಿ, ಒಳ್ಳೆಯ ರೀತಿಯಲ್ಲಿ ನನಗೆ ಬೇಕಾದಷ್ಟು ಹಣವನ್ನು ನಾನು ಸಂಪಾದನೆ ಆಲ್ರೆಡಿ ಮಾಡಿದ್ದೇನೆ, ಹಣವನ್ನು ಸಂಪಾದನೆ ಮಾಡಿದ್ದೇನೆ. ಎಷ್ಟು ಕೋಟಿ? 1 ಕೋಟಿ, 2 ಕೋಟಿ, 3 ಕೋಟಿ, ನಿಮಗೆ ಬೇಕಾದಷ್ಟು ಹಣ ನಿಮ್ಮ ಬಳಿ
ಇದೆ. ನೀವು ಬೇಕಂದ ತಕ್ಷಣ ಸಹಾಯ ಮಾಡುವಷ್ಟು ಹಣ, ಖರ್ಚು ಮಾಡುವಷ್ಟು ಹಣ, ನಿಮಗೆ ಬೇಕಂದ ತಕ್ಷಣ ಒಂದು ವಸ್ತುವನ್ನು ಪರ್ಚೇಸ್ ಮಾಡುವಷ್ಟು ಹಣ ನಿಮ್ಮಲ್ಲಿ ಇದೆ. ಬರೀ ಹಣ ಮಾತ್ರವಲ್ಲ, ಆರೋಗ್ಯ, ಆದಾಯ, ಅಂತಸ್ತು, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ನಿಮ್ಮ ಬಳಿ ಇದೆ. ಗೌರವವಿದೆ. ಯಶಸ್ಸನ್ನು ಕಂಡಂಥ ವ್ಯಕ್ತಿ ನೀವಾಗಿದ್ದೀರಾ. ಟೋಟಲಿ ಒಂದು ಸಕ್ಸಸ್ಫುಲ್ ಪರ್ಸನ್ ಆಗಿ ನೀವು ನಿಮ್ಮ ಮುಂದೆ ನಿಂತಿದ್ದೀರಿ. ಇವತ್ತು ಹಣದ ವಿಷಯವಾಗಿ ನಿಮ್ಮ ಜೊತೆ ನೀವೇ ಮಾತಾಡುವಂಥ ಕೆಲಸವನ್ನು ಮಾಡೋಣ. ಹಣದ ವಿಷಯವಾಗಿ ನಿಮ್ಮ ಮುಂದೆ ನೀವೇ ಮಾತಾಡುವಂಥ ಕೆಲಸ ಅಂದರೆ, ಇಷ್ಟು ದಿವಸ ನೀವು ಮಾಡಿದ ತಪ್ಪುಗಳನ್ನು ತಿದ್ದುಕೊಳ್ಳುವಂಥ ಸಮಯ. ಪದೇ ಪದೇ ತಪ್ಪು ಮಾಡ್ತಾಯಿದ್ರೆ ಸಕ್ಸಸ್ ಸಿಗೋದಿಲ್ಲ. ಹಾಗಾಗಿ ಡಿವೈನ್ ಟು ಯು ಅಂದರೆ ನಿಮ್ಮ ಮುಂದೆ ನಿಮ್ಮೊಳಗಿರುವ ಚಂದ್ರು, ನಿಮ್ಮೊಳಗಿರುವ ಗಿರಿಜಾ, ನಿಮ್ಮೊಳಗಿರುವ ಪುಷ್ಪ, ಲೋಕೇಶ್ ಅವರನ್ನು ನಿಮ್ಮ ಎದುರುಗಡೆ ಕೂರಿಸಿಕೊಳ್ಳಿ. ನಿಮ್ಮನ್ನೇ ನೀವು 2 ಅಡಿ ಎದುರುಗಡೆ ನೀವೇ ಕೂತ್ಕೋಬೇಕಿವತ್ತು. ಆತ್ಮಸಾಕ್ಷಿ ಅಂತೀವಿ. ನಿಮ್ಮಲ್ಲಿರುವ ಆತ್ಮ ನಿಮಗೆ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಸೊ ಹಾಗಾಗಿ ಬೇರೆಯವರ ಹತ್ತಿರ ಸಲಹೆ ಕೇಳೋದಕ್ಕಿಂತ ಒಂದು ಬಾರಿ ನಿಮ್ಮ ಬಳಿ ನೀವು ಸಲಹೆ ಕೇಳೋದು ತುಂಬ ಉತ್ತಮ. ಸೊ ಹಾಗಾಗಿ ನಿಮ್ಮನ್ನು ನೀವು ನೋಡಬೇಕು. ಈಗ ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮ ಎದುರುಗಡೆ ನೀವೇ ಕೂತಿದ್ದೀರಾ. ತುಂಬ ಬ್ರೈಟ್ಫುಲ್ಲಾಗಿ ನಿಮ್ಮ ಮುಖ ಹೊಳಿತಾ ಇದೆ. ಸಖತ್ ಎನರ್ಜೆಟಿಕ್ ಆಗಿ, ಸಖತ್ ಬ್ರೈಟಾಗಿ ನಿಮ್ಮನ್ನೇ ನೀವು ನೋಡ್ತಾ ಇದ್ದೀರಾ. ನಿಮ್ಮನ್ನೇ ನೀವು ಕ್ವಶನ್ ಮಾಡ್ಕೊಳ್ಳಿ. ಹಣದ ವಿಷಯವಾಗಿ ನೀವು ತಗೊಂಡಿರುವಂಥ ಎಲ್ಲ ಡಿಸಿಷನ್ನು ಸರಿಯಾಗಿದೆಯಾ? ಒಂದು ಸಾಲದ ಬಗ್ಗೆ ಆಗಲಿ ಅಥವಾ ಬೇರೆ ಒಂದು ಇನ್ವೆಸ್ಟ್ಮೆಂಟ್ ಆಗಲಿ, ಇಷ್ಟು ದಿವಸ ನೀವು ಮಾಡಿರುವಂಥ ಹಣದ ಪರವಾಗಿ ಹಣಕ್ಕೆ ಬೈದಿದ್ರೆ ಸಾರಿ ಕೇಳಿ. ನಿಮ್ಮೊಳಗಿರುವ ಆತ್ಮ ನಿಮ್ಮನ್ನು ಎಚ್ಚರಪಡಿಸುತ್ತೆ. ಇವತ್ತು ಏನೇನೆಲ್ಲ ಮಿಸ್ಟೇಕ್ ಮಾಡಿದ್ದೀರಾ ಅಂತ. ಕೆಲವರು ಜೂಜು ಆಡಿನೋ, ಡ್ರಿಂಕ್ಸ್ ಮಾಡಿನೋ ಹಣವನ್ನು ವೇಸ್ಟ್ ಮಾಡಿರ್ತೀರ. ಕೆಲವರು ಅತಿಯಾದ ಉಪಕಾರವನ್ನು ಮಾಡಿ ಹಣವನ್ನು ವೇಸ್ಟ್ ಮಾಡಿರ್ತೀರ. ವಾಪಸ್ ಕೊಟ್ಟಿರುವಂಥ ಸಾಲವನ್ನು ವಾಪಸ್ ಕೇಳೋ ಧೈರ್ಯ ಇಲ್ಲದೆ ಹಾಗೆ ಬಿಟ್ಟುಬಿಟ್ಟಿರ್ತೀರ. ನಾಲೆಡ್ಜ್ ಇಲ್ಲದೆ ಇರುವಂಥ ಬಿಸ್ನೆಸ್ಸನ್ನು ಮಾಡಿ ಲಾಸ್ ಮಾಡ್ಕೊಂಡಿರ್ತೀರ. ನಿಮ್ಮ ಜೊತೆ ನೀವು ಮಾತಾಡುವಾಗ ಸಿಗುವಷ್ಟು ಸ್ಯಾಟಿಸ್ಫ್ಯಾಕ್ಷನ್, ಕ್ಲಾರಿಟಿ, ಶ್ಯೂರಿಟಿ ಬೇರೆಯವರ ಮೇಲೆ ನಿಮಗೆ ಸಿಗೋಲ್ಲ. ಹಾಗಾಗಿ ನಿಮ್ಮನ್ನೇ ನೀವು ಫಸ್ಟು ಕ್ವಶನ್ ಮಾಡ್ಕೊಳ್ಳಿ. ಇಷ್ಟು ದಿವಸ ಮಾಡಿರತಕ್ಕಂಥ ಸಮಸ್ಯೆಗಳು ಏನು ಹಣದ ವಿಷಯವಾಗಿ, ಅದರಿಂದ ನೀವು ಅನುಭವಿಸಿದಂಥ ನೋವುಗಳೇನು? ಇಷ್ಟು ದಿವಸ ಹಣದ ವಿಷಯವಾಗಿ ನೀವು ಮಾಡಿರುವಂಥ ತಪ್ಪುಗಳು ಏನು, ಅದರಿಂದ ಅನುಭವಿಸಿದ ನೋವುಗಳೇನು ಅಂತ ಇವತ್ತು ಕ್ಲಾರಿಟಿ ತಗೊಳ್ಳಿ. ಇನ್ನು ಮುಂದೆ ಆ ನೋವುಗಳು, ಆ ತಪ್ಪುಗಳು ನನ್ನಿಂದ ಆಗಲ್ಲ ಅನ್ನೋ ಒಂದು ದೃಢ ಸಂಕಲ್ಪವನ್ನು ಕೂಡ ತಗೊಳ್ಳಿ. ಎಷ್ಟೋ ಜನ ದಿಢೀರಂತ ನಾನು ಸಾಧನೆ ಮಾಡಿಬಿಡ್ತೀನಿ, ಹಣ ಮಾಡ್ತೀನಿ ಅಂತ ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡಿ ಕಳ್ಕೊಂಡಿರ್ತೀರ. ಇಡೀ ಜೀವಮಾನದ ದುಡ್ಡನ್ನು ಕಳ್ಕೊಂಡಿರ್ತೀರ. ಕಷ್ಟಪಟ್ಟು ದುಡ್ದಂಥ ದುಡ್ಡನ್ನು ಕಳ್ಕೊಂಡಿರ್ತೀರ. ಹಣದ ಬಗ್ಗೆ ಕೆಟ್ಟದಾಗಿ ಮಾತಾಡಿರ್ತೀರ. ಅದೆಲ್ಲದಕ್ಕೂ ಸಾರಿ ಕೇಳಬೇಕು. ಇನ್ನು ಮುಂದೆ ನಾಲೆಡ್ಜ್ ಇಲ್ಲದೆ ಇರುವಂಥ ಬಿಸ್ನೆಸ್ ಮಾಡಿ ಹಣವನ್ನು ಕಳ್ಕೊಳ್ಳೋದಿಲ್ಲ. ಅತಿಯಾದ ಉಪಕಾರವನ್ನು ಮಾಡಿ ಕೂಡ ಹಣವನ್ನು ಕಳ್ಕೊಳ್ಳೋದಿಲ್ಲ. ಅದೇ ರೀತಿ ಒಂದೇ ತಿಂಗಳಲ್ಲಿ ಶ್ರೀಮಂತನಾಗುವಂಥ, ಒಂದೇ ತಿಂಗಳಲ್ಲಿ ಶ್ರೀಮಂತ ಆಗ್ತೀನಿ, 6 ತಿಂಗಳಲ್ಲಿ ಕೋಟ್ಯಾಧಿಪತಿ ಆಗ್ತೀನಿ ಅಂತ ಕೆಲವೊಂದು ಫ್ರಾಡ್ಗಳ ಹತ್ತಿರ ಹಣವನ್ನು ಹಾಕೋದಿಲ್ಲ.
ಹಣವನ್ನು ಒಳ್ಳೆಯ ಉದ್ದೇಶವಾಗಿ ಉಪಯೋಗಿಸ್ತೀನಿ. ಎಲ್ಲೇ ಇನ್ವೆಸ್ಟ್ ಮಾಡಬೇಕಾದ್ರೂ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಗೊಂಡು ನನ್ನ ಆತ್ಮಸಾಕ್ಷಿಗೆ ಖುಷಿಯಾದಾಗ ನಾನು ಆ ಕೆಲಸವನ್ನು ಮಾಡ್ತೀನಿ ಅನ್ನೋ ಒಂದು ಸಂಕಲ್ಪವನ್ನು ತಗೊಳ್ಳಿ. ಇಷ್ಟು ದಿವಸ ನಾನು ನಿನ್ನ ಜೊತೆ ತುಂಬ ಅತಿಯಾದ ವ್ಯಾಮೋಹ, ಅತಿಯಾಗಿ ಕೆಟ್ಟದಾಗಿ ನಾನು ನಡ್ಕೊಂಡಿದ್ದೀನಿ. ಹಣದ ಮನಸ್ಸಿಗೆ ಕೂಡ ನೋವಾಗಿದೆ, ಹಣಕ್ಕೆ ನೋವಾಗಿದೆ. ಆ ನೋವನ್ನು ಇನ್ಮೇಲೆ ನಾನು ಮಾಡಲ್ಲ ಅಂತ ದೃಢ ಸಂಕಲ್ಪವನ್ನು ಮಾಡಿ ನಾವು ಪದೇ ಪದೇ ತಪ್ಪು ಮಾಡ್ತಾಯಿದ್ರೆ, ಪದೇ ಪದೇ ನೋವು ಕೊಡ್ತಾಯಿದ್ರೆ ಮನುಷ್ಯರೇ ನಮ್ಮ ಜೊತೆ ಇರಲ್ಲ. ಆಗಿರುವಾಗ ಹಣ ಇರುತ್ತಾ? ನೀವು ಹಣದ ಜೊತೆ ಹೇಗೆ ನಡ್ಕೊಂಡಿದ್ದೀರಿ ಎಲ್ಲವನ್ನು ಒಮ್ಮೆ ರೀಕಾಲ್ ಮಾಡಿ. ನಿಮ್ಮೊಳಗಿರುವ ಆತ್ಮಸಾಕ್ಷಿ ನಿಮಗೆ ಹೇಳುತ್ತೆ. ಹಾಗಾಗಿ ನಿಮ್ಮನ್ನೇ ನಿಮ್ಮ ಎದುರಿಗೆ ಕೂರಿಸಿರ್ತಕ್ಕಂಥದ್ದು, ನಿಮ್ಮನ್ನೇ ನಿಮ್ಮ ಎದುರುಗಡೆ ನೋಡ್ಕೊಳ್ಳಿ. ಯಾರೇ ಸುಳ್ಳು ಹೇಳಿದ್ರು ನಿಮ್ಮ ಆತ್ಮಸಾಕ್ಷಿ ಯಾವತ್ತೂ ಸುಳ್ಳು ಹೇಳಲ್ಲ. ಹಣದ ವಿಷಯವಾಗಿ ನೀವು ಮಾಡಿರೋ ಎಲ್ಲ ತಪ್ಪುಗಳನ್ನು ಒಪ್ಕೊಳ್ಳಿ, ಸಾರಿ ಕೇಳಿ, ಸಾರಿ ಕೇಳಿ ದೊಡ್ಡವರಾಗಿ. ಇನ್ನು ಮುಂದೆ ತುಂಬ ಖುಷಿಯಾಗಿರ್ತೀನಿ. ಹಣದ ವಿಷಯವಾಗಿ ಸ್ಟೆಪ್ಪನ್ನು ತಗೊಳ್ಳುವಾಗ, ನಿರ್ಧಾರವನ್ನು ತಗೊಳ್ಳುವಾಗ ಆದಷ್ಟು ಕ್ಲಾರಿಟಿಯಾಗಿರ್ತೀನಿ. ಅನ್ನುವ ಸಂಕಲ್ಪವನ್ನು ಮಾಡಿ. ಹಣ ಅಂದ ತಕ್ಷಣ ನಿಮ್ಮಲ್ಲಿ ಒಂದು ಪವರ್ ಬರಬೇಕು, ಒಳ್ಳೆಯ ಎನರ್ಜಿ ಬರಬೇಕು, ಮನಸ್ಸಿಗೆ ಸಂತೋಷವಾಗಬೇಕು, ಖುಷಿಯಾಗಬೇಕು. ಹಣ ಅಂದ ತಕ್ಷಣ ತಿರಸ್ಕಾರದ ಭಾವನೆ ಬರಬಾರ್ದು, ಅದರ ಬಗ್ಗೆ ಕೆಟ್ಟ ಶಬ್ದಗಳು ಬರಬಾರ್ದು, ಅದಕ್ಕೆ ನೋವುಂಟು ಮಾಡಬಾರ್ದು, ಹಣವನ್ನು ಬಯಬಾರ್ದು. ನಾನು ಎಷ್ಟೇ ಖರ್ಚು ಮಾಡಿದ್ರೂ ಅದಕ್ಕಿಂತ 10 ಪಟ್ಟು ನನ್ನ ಬಳಿ ಬರ್ತಾ ಇದೆ ಅನ್ನೋ ಸಮಾಧಾನವಾಗಿ, ಖುಷಿಯಾಗಿ ಹಣವನ್ನು ಖರ್ಚು ಮಾಡಬೇಕು. ಈ ರೀತಿಯ ಸಂಕಲ್ಪವನ್ನು ಮಾಡಿ. ಅದೇ ರೀತಿ ಹಣಕ್ಕೆ ಸಾರಿ ಕೇಳಿ. ಐ ಆಮ್ ಸೋ ಸಾರಿ, ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸೋ ಸಾರಿ ಮನಿ, ಥ್ಯಾಂಕ್ ಯು ಮನಿ, ಫರ್ಗಿವ್ ಮೀ ಮನಿ, ಐ ಲವ್ ಯು ಮನಿ. ಐ ಆಮ್ ಸೋ ಸಾರಿ ಮನಿ, ಫರ್ಗಿವ್ ಮೀ ಮನಿ, ಥ್ಯಾಂಕ್ ಯು ಮನಿ, ಐ ಲವ್ ಯು ಮನಿ. ಕೆಲವರು ವ್ಯಕ್ತಿಗಳ ಬಗ್ಗೆ ಅತಿಯಾದ ವ್ಯಾಮೋಹವಿರುತ್ತೆ. ಅವರ ಕಷ್ಟ ನೋಡಿ ಬೇರೆಯವ್ರ ಹತ್ತಿರ ಸಾಲ ಮಾಡಿ ಕೂಡ ಕೊಟ್ಟಿರ್ತೀರ. ಅವರು ಕಟ್ಟದೇ ಇರುವಾಗ ಅದನ್ನು ನೀವು ಕಟ್ಟುವಂಥ ಅವಶ್ಯಕತೆ ಬಂದಿರುತ್ತೆ. ಅಂಥ ತಪ್ಪನ್ನು ಇನ್ನು ಮುಂದೆ ಮಾಡೋಲ್ಲ. ಆದಷ್ಟು ಹಣವನ್ನು ಉಳಿತಾಯ ಮಾಡ್ತೇನೆ, ಆದಷ್ಟು ಹಣವನ್ನು ಉಳಿತಾಯ ಮಾಡ್ತೇನೆ. ಅತಿಯಾದ ವ್ಯಾಮೋಹದಿಂದ ಬೇರೆಯವರಿಗೆ ಹಣವನ್ನು ಕೊಡೋದಿಲ್ಲ. ನೀವೇ ನೆನಪು ಮಾಡಿ, ನಿಮ್ಮದಲ್ಲದ ಕಷ್ಟಕ್ಕೆ ಅತಿಯಾದ ಸಾಲವನ್ನು ಮಾಡಿ ಬೇರೆಯವರಿಗೆ ಯಾರು ಹಣ ಕೊಟ್ಟಿದ್ದೀರಿ, ಅವರು ತೀರಿಸಲ್ಲ ಅನ್ನೋ ಒಂದು ಕಾಲದಲ್ಲಿ ಅದರ ಜವಾಬ್ದಾರಿ ಸಂಪೂರ್ಣವಾಗಿ ನಿಮ್ಮ ತಲೆ ಮೇಲೆ ಬಿದ್ದಿರುತ್ತೆ. ಆ ಥರ ಯಾರಾದರೂ ಮಾಡಿದರೆ ಇನ್ನು ಮುಂದೆ ಆ ತಪ್ಪುಗಳನ್ನು ಮಾಡಬೇಡಿ. ಲಕ್ಷಗಟ್ಟಲೆ ಹಣವನ್ನು ಸಾಲ ಮಾಡಿ ಬೇರೆಯವರ ಕಷ್ಟ ಸರಿ ಹೋಗಲಿ ಅಂತ ಕೊಟ್ಟಿರ್ತೀರ. ಅಂಥ ನೋವನ್ನು ಇನ್ನು ಮುಂದೆ ತಂದ್ಕೋಬೇಡಿ. ಅಂಥ ನೋವನ್ನು ಇನ್ನು ಮುಂದೆ ನಾನು ತಂದ್ಕೊಳ್ಳೋದಿಲ್ಲ. ಫಸ್ಟು ನಾನು ಖುಷಿಯಾಗಿರಬೇಕು, ನನ್ನ ಆತ್ಮ ನೆಮ್ಮದಿಯಾಗಿರಬೇಕು. ಅಂದರೆ ಅನಾವಶ್ಯಕ ತಪ್ಪುಗಳು ಮಾಡದೆ ಹಾಗೆ ನಾನು ಎಚ್ಚರದಿಂದ ಇರ್ತೇನೆ ಅನ್ನೋ ಒಂದು ಸಂಕಲ್ಪವನ್ನು ಮಾಡಿ.
ಕೆಲವರು ಗೊತ್ತಿಲ್ಲದೆ ಇರೋ ಬಿಸ್ನೆಸ್ಸನ್ನು ಮಾಡ್ತಿರ್ತಾರೆ. ದಿಢೀರ್ ಶ್ರೀಮಂತಿಕೆ ಬರಬೇಕು ಅಂತ ಟ್ರೇಡಿಂಗಲ್ಲಿ ದುಡ್ಡು ಹಾಕೋದು, ಅತಿಯಾದ ಆಸೆಯಿಂದ ಸಾಲ ಮಾಡಿ ಹಣವನ್ನು ಹಾಕೋದು, ಇಂಥ ಕೆಲಸಗಳು ಯಾರಾದರೂ ಮಾಡಿದರೆ ಇನ್ನು ಮುಂದೆ ಅದನ್ನು ಮಾಡೋಲ್ಲ. ಆದಷ್ಟು ದುಡಿದು ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಮಾಡಿ ಹಣವನ್ನು ಮಾಡ್ತೇನೆ ಅನ್ನೋ ಸಂಕಲ್ಪವನ್ನು ಮಾಡಿ, ಹಣದ ವಿಷಯವಾಗಿ ತಪ್ಪು ನಿರ್ಧಾರಗಳನ್ನು ಇನ್ನು ಮುಂದೆ ತಗೊಳ್ಳಲ್ಲ ಅಂತ ಮಾಡಿ, ಹಾಗೆ ಹಣವು ಕೂಡ ನಿಮ್ಮನ್ನು ಕ್ಷಮಿಸಿದೆ. ನೀವು ಕೇಳಿದಂಥ ಎಲ್ಲ ತಪ್ಪುಗಳಿಗೆ ಹಣ ಎನ್ನುವ ಎನರ್ಜಿ ಇನ್ನು ಮುಂದೆ ನಿಮ್ಮ ಹತ್ತಿರ ಬರಲಿಕ್ಕೆ ರೆಡಿಯಾಗಿದೆ ಅಂತ ಸಂಕಲ್ಪವನ್ನು ಮಾಡ್ತಾ, ಐ ಆಮ್ ಸೋ ಸಾರಿ, ಥ್ಯಾಂಕ್ ಯು. ಇನ್ನು ಮುಂದೆ ನೀವು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ನಿಮಗೆ ಶುಭ ಲಾಭ ಆಗ್ತಾ ಇದೆ. ಅದರಿಂದ ತುಂಬ ಜನರಿಗೆ ಒಳ್ಳೆ ಕೆಲಸಗಳು ಆಗ್ತಾ ಇದ್ದಾವೆ. ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಮತ್ತು ಶ್ರೀಮಂತಿಕೆ ನಿಮ್ಮ ಬಳಿ ಬರ್ತಾ ಇದೆ. ಅದನ್ನು ಅಹಂಕಾರವಿಲ್ಲದೆ ಸರಳವಾಗಿ ಸ್ವೀಕರಿಸ್ತಾ ಇದ್ದೀರಾ. ಹಣ ಬಂದ ಕೂಡಲೇ ಒಂದು ಅಹಂ ಬರುತ್ತೆ. ಆ ಅಹಂ ಇಲ್ಲದೆ ಜೀವನವನ್ನು ಮಾಡ್ತಾ ಇದ್ದೀರಾ. ಶ್ರೀಮಂತಿಕೆ ಅಂದ ತಕ್ಷಣ ನಿಮ್ಮದೇ ಒಂದು ಲೈಫ್ ಸ್ಟೈಲ್ ಇರಬೇಕು. ಹಣ ಬಂದಾಗ ನಾನು ಹೇಗಿರಬೇಕು ಅನ್ನೋ ಒಂದು ಕಲ್ಪನೆ ಆಲ್ರೆಡಿ ನಿಮ್ಮಲ್ಲಿದೆ. ಆ ಕಲ್ಪನೆಯನ್ನು ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಪ್ರೀತಿಸಿ. ಹಣ ಬಂದಾಗ ನಿಮ್ಮ ಕಲ್ಪನೆ ಹೇಗಿರುತ್ತೆ, ನೀವು ಹೇಗಿರಬೇಕು ಅನ್ನೋ ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳಿ. ಆಲ್ರೆಡಿ ಹಣ ನಿಮ್ಮ ಬಳಿ ಬಂದಿದೆ. ನಿಮ್ಮ ತಪ್ಪುಗಳನ್ನೆಲ್ಲ ತಿದ್ದುಕೊಂಡು ಹಣದ ಬಗ್ಗೆ ಇನ್ನು ಮುಂದೆ ಒಳ್ಳೆಯ ಭಾವನೆಯಿಂದ ಇದ್ದೀರಿ. ನೀವು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ದಶ ದಿಕ್ಕುಗಳಿಂದ ಹಣದ ಹರಿದು ಬರ್ತಾ ಇದೆ. ನೀವು ಆ ಪ್ಯೂರಿಟಿಯಾಗಿ ಚೇಂಜ್ ಆಗಿದ್ದೀರಿ. ಹಣವನ್ನು ಆಕರ್ಷಣೆ ಮಾಡುವಂಥ ಮ್ಯಾಗ್ನೆಟ್ ಆಗಿದ್ದೀರಿ. ಅಯಸ್ಕಾಂತದ ರೂಪದಲ್ಲಿ ನಿಮಗೆ ಹಣ ಅಟ್ರಾಕ್ಷನ್ ಆಗ್ತಾ ಇದೆ. ಆ ಹಣದಿಂದ ಏನೆಲ್ಲ ಮಾಡಬೇಕು ಅನ್ನೋ ಪ್ಲಾನ್ ಇದೆ ನಿಮ್ಮದು. ಆಲ್ರೆಡಿ ಅದು ಆಗಿದೆ. ಆ ಪ್ಲಾನ್ ಆಗಿದೆ ಅನ್ನೋ ಒಂದು ಕಲ್ಪನೆಯಲ್ಲಿ ವಿಜುವಲೈಸೇಷನ್ ನಿಮ್ಮ ಮುಂದೆ ನಿಮ್ಮನ್ನು ಆ ಸಕ್ಸಸ್ಫುಲ್ ಪರ್ಸನ್ ಆದಾಗ ನೀವು ಹೇಗಿರ್ತೀರಿ ಅನ್ನೋ ಒಂದು ವಿಜುವಲೈಸೇಷನನ್ನು ನಿಮ್ಮ ಮುಂದೆ ನೀವು ಮಾಡಿಕೊಳ್ಳಿ. ಮುಂದಿನ 3 ನಿಮಿಷ ನಾನು ಮೌನವನ್ನು ವಹಿಸ್ತೇನೆ. ನೀವು ನಿಮ್ಮನ್ನು ಯಾವ ದೃಷ್ಟಿಯಲ್ಲಿ ನೋಡಬೇಕು ಅಂತ ಇದ್ದೀರಿ, ಅದರ ಕಲ್ಪನೆ, ಅದರ ಚಿತ್ರಣ, ಅದರ ಪಿಕ್ಚರ್ ನಿಮ್ಮ ಕಣ್ಣ ಮುಂದೆ ಬರಲಿ. ಈಗ ಸಂಪೂರ್ಣ ಸಾಲ ತೀರಿ ಸಂಪೂರ್ಣವಾಗಿ ಸಮಸ್ಯೆಯಿಂದ ಹೊರಗೆ ಬಂದು ಒಂದು ಯಶಸ್ವಿ ಜೀವನವನ್ನು ನಡೆಸುವಾಗ ನಿಮ್ಮ ಸ್ಟೈಲ್ ನೀವು ಹೇಗೆ ಇರಬೇಕು ಅಂತಿದ್ದೀರಿ ಅಂತ ಫೈನಲ್ ಲುಕ್ಕನ್ನು ನೀವು ಈಗ ನೋಡ್ತಾ ಇದ್ದೀರಿ. ಸಕ್ಸಸ್ಫುಲ್ ಪರ್ಸನ್ ನೀವು ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬಂದು ಹೇಗೆ ಇರಬೇಕು ಅಂತ ಒಂದು ಇದನ್ನು ವಿಜುವಲೈಸೇಷನ್ ಮಾಡಿ. ಮುಂದಿನ 3 ನಿಮಿಷ ನಾನು ಮೌನವನ್ನು ವಹಿಸ್ತೇನೆ. ನೀವು ನಿಮ್ಮ ವಿಜುವಲೈಸೇಷನನ್ನು ಮಾಡಿ.
ಓಕೆ, ಈಗ ನಿಧಾನವಾಗಿ ವಾತ್ಸವತೆಗೆ ಬನ್ನಿ. ವಾತ್ಸವಕ್ಕೆ ಬನ್ನಿ. ನಿಧಾನವಾಗಿ ವಾತ್ಸವಕ್ಕೆ ಬನ್ನಿ. ನಿಮ್ಮ ಆಸೆಗಳೆಲ್ಲ ಈಡೇರಿದೆ. ಯಶಸ್ವಿ ವ್ಯಕ್ತಿಯಾಗಿ ನೀವು ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದೀರಾ ಅನ್ನೋ ಭಾವನೆಯಿಂದಲೇ ನೀವು ಇರಿ. ನಾನು ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗಿ ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದೇನೆ. ಎಲ್ಲ ರೀತಿಯಲ್ಲೂ ಒಳ್ಳೆ ನಿರ್ಧಾರಗಳನ್ನು ತಗೊಳ್ಳುವಂಥ ಪರಿಪಕ್ವತೆ ನನ್ನಲ್ಲಿ ಬಂದಿದೆ ಎನ್ನುವ ಮನೋಭಾವನೆ ನಿಮ್ಮಲ್ಲಿರಲಿ. ಹಾಗೆ ವಾತ್ಸವಕ್ಕೆ ಬನ್ನಿ. ಮುಖದಲ್ಲಿ ಮುಗುಳು ನಗೆ ಇರಲಿ, ಪ್ರಸನ್ನತೆ ಇರಲಿ. ಆ ಯಶಸ್ವಿ ವ್ಯಕ್ತಿಯನ್ನು ನೋಡುವಾಗ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ. ಪ್ರೌಡ್ ಫೀಲ್. ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ. ಯಾವುದೇ ರೀತಿಯ ಕೀಳಿರಿಮೆ ನಿಮ್ಮ ಬಗ್ಗೆ ಬೇಡ. ಒಂದು ಸಣ್ಣ ಸಾಧನೆಯನ್ನು ಕೂಡ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಯು ಆರ್ ದಿ ಗ್ರೇಟ್. ಯು ಆರ್ ದಿ ಗ್ರೇಟ್. ಯು ಆರ್ ಸ್ಟ್ರಾಂಗ್. ಐ ಆಮ್ ಸ್ಟ್ರಾಂಗ್. ಐ ಆಮ್ ಗ್ರೇಟ್. ಐ ಆಮ್ ಸಕ್ಸಸ್ಫುಲ್ ಪರ್ಸನ್ ಅನ್ನುವ ಒಂದು ಧೈರ್ಯ, ಆ ನಂಬಿಕೆ ನಿಮ್ಮ ಮುಖದಲ್ಲಿ ಕಾಣಬೇಕು. ಅದೇ ರೀತಿ ನಿಮ್ಮ ಬಗ್ಗೆ ನಿಮಗೆ ಪ್ರೌಡ್ ಫೀಲ್ ಆಗಬೇಕು. ಏನನ್ನಾದರೂ ನಾನು ಮಾಡಿ ಜಯಿಸಬಲ್ಲೆ ಅನ್ನೋ ಒಂದು ನಂಬಿಕೆ ನಿಮ್ಮ ಮೇಲೆ ಫಸ್ಟು ನಿಮಗೆ ಬರಬೇಕು. ಬೇರೆ ವ್ಯಕ್ತಿಗಳ ಮೇಲೆ ನಂಬಿಕೆ ಅಲ್ಲ, ನಿಮ್ಮ ಮೇಲೆ ಸಂಪೂರ್ಣವಾದ ನಂಬಿಕೆ ನಿಮಗೆ ಬರಬೇಕು. ಯಾವುದೇ ವ್ಯಕ್ತಿ ನನ್ನನ್ನು ಡಿಸ್ಟರ್ಬ್ ಮಾಡೋಕ್ಕೆ ಆಗೋಲ್ಲ. ವಿತೌಟ್ ಮೈ ಪರ್ಮಿಷನ್ ಯಾರು ನನ್ನನ್ನು ಯಾವುದೇ ವಿಷಯದಲ್ಲಿ ತೊಂದರೆಗೆ ಈಡು ಮಾಡಲ್ಲ ಮತ್ತು ಡಿಸ್ಟರ್ಬ್ ಮಾಡಲು ಸಾಧ್ಯವಿಲ್ಲ ಅನ್ನೋ ಒಂದು ದೃಢ ಸಂಕಲ್ಪವನ್ನು ಮಾಡಿ ನಿಧಾನವಾಗಿ ಕೈಗಳನ್ನು ರಬ್ ಮಾಡಿ. ನಿಮ್ಮ ಎರಡೂ ಕೈಗಳನ್ನು ನಿಧಾನವಾಗಿ ರಬ್ ಮಾಡಿ. ರಬ್ ರಬ್ ರಬ್. ಆ ಬಿಸಿಯಾದ ಕೈಗಳನ್ನು ನಿಮ್ಮ ಕಣ್ಣುಗಳ ಮೇಲೆ, ಕೆನ್ನೆ ಮೇಲೆ, ಗಲ್ಲದ ಮೇಲೆ ಇಟ್ಟು ಸ್ಪರ್ಶವನ್ನು ಮಾಡಿ. ಹಾಗೆ ನಿಮ್ಮ ಕೈಗಳಿಂದ ಇಡೀ ದೇಹವನ್ನು ಸ್ಪರ್ಶ ಮಾಡಿ. ನಿಮ್ಮ ಬಗ್ಗೆ ನಿಮಗೆ ಪ್ರೌಡ್ ಫೀಲ್ ಆಗಲಿ. ಐ ಆಮ್ ಸೋ ಸ್ಟ್ರಾಂಗ್. ಐ ಆಮ್ ಹೆಲ್ದಿ. ಐ ಆಮ್ ಸಕ್ಸಸ್ಫುಲ್ ಪರ್ಸನ್. ಐ ಆಮ್ ರಿಚ್. ನಿಮ್ಮ ಬಗ್ಗೆ ನಿಮಗೆ ಯಾವುದೇ ರೀತಿಯ ಕೀಳಿರಿಮೆ ಬರಬಾರ್ದು. ಯಾವಾಗಲೂ ನೀವು ಐ ಆಮ್ ಸ್ಟ್ರಾಂಗ್. ಐ ಆಮ್ ಎನರ್ಜೆಟಿಕ್ ಪರ್ಸನ್. ಒಳ್ಳೆ ಪವರ್ಫುಲ್ ವರ್ಡ್ಗಳನ್ನು ನಿಮ್ಮ ಬಗ್ಗೆ ನೀವು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ನಿಮಗೆ ಆತ್ಮವಿಶ್ವಾಸ ಜಾಸ್ತಿ ಆಗಲಿ. ಅದೇ ರೀತಿ ಕರಗಳನ್ನು ಮತ್ತೊಮ್ಮೆ ಸ್ಪರ್ಶ ಮಾಡ್ತಾ ದೇವರ ದರ್ಶನವನ್ನು ಮಾಡಿ. ನಿಮ್ಮ ಎರಡೂ ಕರಗಳಲ್ಲಿ ನಿಧಾನವಾಗಿ ಕಣ್ಣುಗಳನ್ನು ಆಯಾಸವಿಲ್ಲದೆ ತೆರೆಯಿರಿ. ನಿಮ್ಮ ಎರಡೂ ಕರಗಳು ನಿಮ್ಮ ಕಣ್ಣ ಮುಂದೆ ಇರಲಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ. ಪ್ರಭಾತೇಕರ ದರ್ಶನಂ. ನಿಮ್ಮ ಕರಗಳಲ್ಲಿ ದೇವರ ದರ್ಶನವನ್ನು ಮಾಡಿ ಮುಗುಳು ನಗುತ್ತಾ ಖುಷಿಯಾಗಿ ನೆಮ್ಮದಿಯಾಗಿ ನಗುಮುಖದಿಂದ ಕಣ್ಗಳನ್ನು ತೆರೆಯಿರಿ. ಆಲ್ ವೆಲ್ಕಮ್ ಆ್ಯಂಡ್ ಗುಡ್ ಮಾರ್ನಿಂಗ್. ಇವತ್ತಿನ ಅದ್ಭುತ ದಿನಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನೀರಿನ ಲೋಟವನ್ನು ಇಟ್ಕೊಳ್ಳಿ. ನೀರಿಗೆ ನಿಮ್ಮ ಎಲ್ಲ ಆಸೆಗಳನ್ನು, ಆಕಾಂಕ್ಷೆಗಳನ್ನು ಹೇಳಿ. ನೀವು ಮಾಡಬೇಕಾಗಿರುವಂಥ ಕೆಲಸಗಳು ಆಲ್ರೆಡಿ ಆಗೋಗಿದೆ ಅನ್ನೋ ಭಾವನೆಯಿಂದ ನೀರಿಗೆ ಹೇಳಿ. ನೀರು ನಿಮ್ಮನ್ನು ಸ್ಪಂದಿಸುತ್ತೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನೀರು ಸ್ಪಂದನೆಯನ್ನು ಕೊಡುತ್ತೆ. ಸೊ ಹಾಗಾಗಿ ನೀರಿನ ಜೊತೆ ಯಾವಾಗಲೂ ಮಾತಾಡಿ. ಓಂ ಭೂರ್ಭುವಸ್ವಃ
ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ನೀರಿಗೆ ಎಂಥ ಶಕ್ತಿ ಇದೆ ಎಂದರೆ ಎಡಬಿಡದೆ ಒಂದೇ ಒಂದು ಹನಿಯು ಎಡಬಿಡದೆ ಧಾರಾಕಾರವಾಗಿ ಸುರಿದ್ರೆ ಇಡೀ ದೇಶವನ್ನೇ ಮುಳುಗಿಸುವಂಥ ಶಕ್ತಿ ಇದೆ. ಹಾಗಾಗಿ ನಮ್ಮಲ್ಲಿರುವ ಸಮಸ್ಯೆಯನ್ನು ಓಡಿಸುವಂಥ ಶಕ್ತಿ ಖಂಡಿತ ನೀರಿಗಿದೆ. ನಂಬಿಕೆಯಿಂದ ಹೇಳಿ, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಗ್ರೇಟ್ಫುಲ್. ನಾನು ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೇನೆ. ಅದರಲ್ಲಿ ಪ್ರತಿ ದಿವಸ ನಾನು 5,000 to 10,000 ರೂಪಾಯಿ ಲಾಭವನ್ನು ನೋಡ್ತಾ ಇದ್ದೇನೆ. ಅದಕ್ಕೆಲ್ಲ ಕಾರಣ ನೀನೇ. ಪಂಚಭೂತಗಳಲ್ಲಿ ಒಂದಾದ ಜಲವೇ ನೀನು. ನನ್ನ ಆರೋಗ್ಯವನ್ನು ವೃದ್ಧಿ ಮಾಡಿದ್ದೀಯಾ, ನನ್ನ ಪ್ರಾಣಶಕ್ತಿಯನ್ನು ವೃದ್ಧಿ ಮಾಡಿದ್ದೀಯಾ. ನಾನು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ನನ್ನ ಜೊತೆಯಾಗಿ ನಿಂತು ನನಗೆ ಸಹಕಾರವನ್ನು ನೀಡಿದ್ದೀಯಾ. ಹಾಗಾಗಿ ನಿನಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ನೀರನ್ನು ಪ್ರೀತಿಸಿ, ನೀರಿನ ಜೊತೆ ಮಾತಾಡಿ. ನಿಮ್ಮ ಸಮಸ್ಯೆಗಳೆಲ್ಲ ನಿರ್ಮೂಲನೆಯಾಗಿದೆ. ನೀರು ಅದನ್ನೆಲ್ಲ ತೊಳೆದು ಹಾಕಿದೆ. ತೊಳೆದು ಸ್ವಚ್ಛ ಮಾಡಿ ನೀವು ಸ್ವಚ್ಛವಾಗಿ ಇದ್ದೀರಾ ಅನ್ನೋ ಒಂದು ಭಾವನೆಯಿಂದ ನೀರಿನ ಜೊತೆ ಕನೆಕ್ಟಿವಿಟಿ ಇಟ್ಕೊಳ್ಳಿ. ನೀರನ್ನು ಖುಷಿ ಖುಷಿಯಾಗಿ ನೆಮ್ಮದಿಯಾಗಿ ಆದಷ್ಟು ಕೂತು ಕುಡಿಯಿರಿ. ನೀರನ್ನು ಕುಡಿಯಿರಿ ಎಲ್ಲರೂ. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಮಾರ್ನಿಂಗ್ ಮ್ಯಾಮ್. ರಿಯಲೈಸ್ ಆಯ್ತಾ ದುಡ್ಡಿನ ಬಗ್ಗೆ ಮಾಡಿರೋ ಮಿಸ್ಟೇಕು? ಯಾಕೆ ಎಲ್ಲ ಫಸ್ಟು ರಿಯಲೈಸ್ ಮಾಡ್ತಾ ಇದ್ದೀವಿ ಅಂದರೆ, ಫಸ್ಟು ನಮ್ಮಲ್ಲಿರುವ ನೆಗೆಟಿವಿಟಿ ಹೊರಗಡೆ ಹೋಗಬೇಕು, ತಪ್ಪುಗಳು ಸರಿಯಾಗಬೇಕು, ಇಲ್ಲ ಅಂದರೆ ದುಡ್ಡು ಬರಲ್ಲ. ನಾವು ಇಷ್ಟು ದಿವಸ ಏನೇನು ಮಿಸ್ಟೇಕ್ ಮಾಡಿದ್ದೀವಿ ಅದನ್ನು ತಿದ್ದಿ ಅದನ್ನು ತೆಗೆದು ಹೊರಗೆ ಹಾಕಿದ್ರೇ ಹೊಸ ವಿಷಯಗಳು ತುಂಬ್ಕೊಳ್ಳೋಕ್ಕೆ ಸಾಧ್ಯ ಆಗೋದು. ಸೊ ಹಾಗಾಗಿ ಹಣದ ಜೊತೆ ಮಾತಾಡಿ ಅಂತ ಹೇಳಿದ್ದೆ. ಯಾರೆಲ್ಲ ಮಾತಾಡ್ತಿದ್ದೀರಿ? ಮಾತಾಡ್ತಾ ಇದ್ದೀರಿ? ಏನು ಮಾತಾಡ್ತಿದ್ದೀರಿ? ಮಾತಾಡ್ತಾ ಇದ್ದೀರಾ? ಎಸ್, ನೀವು ಕಂಟಿನ್ಯೂಸ್ ಆಗಿ ಹೀಗೆ ಮಾತಾಡ್ತಾ ಇದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಎಲ್ಲಿ ಅದೇ ಹೇಳುತ್ತೆ ನಿಮಗೆ, ಎಲ್ಲಿ ಇನ್ವೆಸ್ಟ್ ಮಾಡು ನನ್ನನ್ನು, ನಾನು ದುಪ್ಪಟ್ಟಾಗ್ತೀನಿ, 10 ಪಟ್ಟಾಗ್ತೀನಿ, 1000 ಪಟ್ಟಾಗ್ತೀನಿ ಅಂತ ನಿಮಗೆ ಹಣ ಇಂಟ್ರಡಕ್ಷನ್ ಕೊಡುತ್ತೆ. ಇದೆಲ್ಲ ಸುಮ್ಮನೆ ಅಲ್ಲ. ನೀವು ಕಣ್ಣು ಬಿಟ್ಟು ಏನು ನೋಡ್ತಾ ಇದ್ದೀರಾ? ಈಗ ನಾನು ಮಾತಾಡ್ತಾ ಇದ್ದೀನಿ, ನೀವು ಆನ್ಸರ್ ಮಾಡ್ತಾ ಇದ್ದೀರಾ. ಇದಷ್ಟೇ ಪ್ರಪಂಚ ಅಲ್ಲ, ಇನ್ನೂ ತುಂಬ ಲೋಕಗಳು ನಮ್ಮ ಬ್ರಹ್ಮಾಂಡದಲ್ಲಿದೆ. ಅಂತ ಅದೃಶ್ಯ ಶಕ್ತಿಗಳು ಬಂದು ನಿಮಗೆ ಸಹಾಯ ಮಾಡುತ್ತೆ. ಹಾಗಾಗಿ ಆದಷ್ಟು ಕಣ್ಣು ಮುಚ್ಚಿ ಕೂತು ಫೀಲ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ದುಡ್ಡು ನಿಮ್ಮ ಜೊತೆ ಖಂಡಿತವಾಗೂ ಮಾತಾಡುತ್ತೆ. ಅದಕ್ಕೆ ಇಷ್ಟವಿಲ್ಲದ ಜಾಗಕ್ಕೆ ನೀವು ಕಳ್ಸಕ್ಕೆ ಹೋದರೆ ಅದು ಹೋಗೋದಿಲ್ಲ. ನಿಮ್ಮನ್ನು ಇಷ್ಟಪಟ್ಟು ನಿಮ್ಮ ಜೊತೆ ಇರುತ್ತೆ. ಆ ಪ್ರೀತಿ, ಆ ಬಾಂಧವ್ಯನ ಫಸ್ಟು ನೀವು ಹಣದ ಜೊತೆ ಸೆಟ್ ಮಾಡ್ಕೋಬೇಕು. ಆವಾಗ ಅದೇನು ಹೇಳುತ್ತೆ, ಇಲ್ಲಿ ಹೋದರೆ ಲಾಸ್ ಆಗ್ತೀನಿ, ಬೇಡ ಅಂತ ಅದೇ ನಿಮಗೆ ಆನ್ಸರ್ ಮಾಡುತ್ತೆ. ಅಷ್ಟು ಶಕ್ತಿ ಹಣಕ್ಕಿದೆ. ಸೊ ಹಾಗಾಗಿ ಹಣದ ಜೊತೆ ಆದಷ್ಟು ಅದನ್ನು ಇಟ್ಕೊಂಡು ಮಾತಾಡಿ. ನೀನಂದರೆ ನನಗೆ ಇಷ್ಟ, ನನ್ನ ಜೊತೆ ಯಾವಾಗಲೂ ಇರು, ನೀನು ಎಷ್ಟಿದೆಯಾ ಇದಕ್ಕಿಂತ 10 ಪಟ್ಟು ನನ್ನ ಜೊತೆ ಇರು, 1000 ಪಟ್ಟು ನನ್ನ ಜೊತೆ ಇರು, ನನಗೆ ಒಳ್ಳೆ ಕೆಲಸಗಳು ಮಾಡೋಕ್ಕೆ ನೀನು ತುಂಬ ಅಗತ್ಯ ಇದ್ದೀಯಾ. ಈ ಥರ ನಿಮಗೆ ಹೇಗೆ ಕಂಫರ್ಟಬಲ್ ಅನಿಸುತ್ತೆ, ನೀವು ಒಂದು ವ್ಯಕ್ತಿ ಜೊತೆ ಹೇಗೆ ಮಾತಾಡ್ತೀರೋ ಅದೇ ರೀತಿ ಹಣದ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಖಂಡಿತ ನಿಮ್ಮನ್ನು ಹುಡುಕಿ ನಿಮ್ಮ ಹತ್ರನೇ ಬಂದು ನಿಲ್ಲುತ್ತೆ, ಸೇರುತ್ತೆ. ಬಂದ ಹಣ ಉಳಿಯುತ್ತೆ, ಉಳಿದ ಹಣ ಬೆಳೆಯುತ್ತೆ. ಸೊ ಹಾಗಾಗಿ
ತಿರಸ್ಕಾರ ಭಾವನೆಯಿಂದ ನೋಡಬೇಡಿ ಇನ್ಮೇಲೆ. ಆದಷ್ಟು ಫ್ರೆಂಡ್ಲಿಯಾಗಿ ನೋಡಿ, ಚೆನ್ನಾಗಿ ಟ್ರೀಟ್ ಮಾಡಿ. ಓಕೆನಾ? ಈಗ ಮಯೂರ್ಮವನ್ನು ಮಾಡೋಣ. ಓಕೆ. ಓಕೆ. ಈಗ ಚಕ್ರ ಸಾಧನೆದು ಏನಾದ್ರು ಇದ್ರೆ ಇದರಲ್ಲಿ ಗ್ರೂಪಲ್ಲಿ ಇದು ಮಾಡಿ. ಈಗಲೇ ಚಾಟ್ ಓಪನ್ ಮಾಡಿಬಿಡ್ತೀನಿ, ಆಮೇಲೆ ಮರ್ತೋಗ್ಬಿಡ್ತೀನಿ. ನಾನು ಎಲ್ಲರೂ ಹೊರಗಡೆ ಹೋಗ್ತೀನಲ್ಲ, ಬಸ್ಸಲ್ಲಿ ಕೂತಾಗ ನೆನಪೇ ಆಗೋದಿಲ್ಲ. ಚಕ್ರ ಸಾಧನೆದು ಏನಾದರೂ ಡೌಟ್ ಇದ್ದರೆ ನಿಮಗೆ ಬೇರೆಯವರಿಗೆ ಕೇಳಿ, ಅದನ್ನು ಗ್ರೂಪಲ್ಲಿ ನಾವು ಆನ್ಸರ್ ಮಾಡ್ತೀವಿ. ಪೇಮೆಂಟ್ ಮಾಡಲಿಕ್ಕೆ QR ಕೋಡ್ ಬೇಕಂದ್ರೆ ಕೂಡ ಈಗ ಹಾಕ್ತೀನಿ. ಆದಷ್ಟು ಬೇಗ ಪೇಮೆಂಟನ್ನು ಮಾಡ್ಕೊಳ್ಳಿ, ಯಾಕಂದರೆ ನಮಗೆ ಕೂಡ ಅಲ್ಲಿ ಬುಕ್ ಮಾಡಲಿಕ್ಕೆ ಬೇರೆ ಎಲ್ಲದಕ್ಕೂ ಹೇಳೋಕ್ಕೆ ಬೇಕಾಗತ್ತೆ. 20ನೇ ತಾರೀಕು ಲಾಸ್ಟು. ಚಾಟ್ ಓಪನ್ ಮಾಡಿದ್ದೀನಿ ಆಲ್ರೆಡಿ. ಯಾರಿಗೇನೇ ಡೌಟ್ ಇದ್ದರೂ ಚಾಟಲ್ಲಿ ಕೇಳಿ. ಈಗ ಮಯೂರ್ಮವನ್ನು ಮಾಡೋಣ. ಇವತ್ತು ಯಾರಾದರೂ ಹೊಸಬ್ರು ಬಂದಿದ್ರೆ ಅವರಿಗೆ ಮಯೂರ್ಮ ಅಂದ್ರೇನು ಅಂತ ಹೇಳ್ತೀನಿ. ಮಯೂರ್ಮ ಅಂದರೆ ಈ ರೀತಿ ನಮ್ಮ ಕೈಯನ್ನು ದೊಡ್ಡ ಹಾರ್ಟ್ ಆಗಿ ಮಾಡಬೇಕು. ಹಾರ್ಟ್ ಶೇಪಲ್ಲಿ ಮಾಡಿ ಈ ರೀತಿ ಮಲಗಿರುವ 8 ಮಾಡಬೇಕು. ಅಂದರೆ ಇದು ಅಂತ್ಯವಿಲ್ಲದ ಪ್ರೀತಿ, ವಿಶ್ವಾಸ, ನಂಬಿಕೆ, ದುಡ್ಡು ಎಲ್ಲದಕ್ಕೂ ಅಂತ್ಯವಿಲ್ಲದಷ್ಟು ನಮ್ಮ ಬಳಿ ಬರಲಿ. ಹಾಗೆ ನಮಗೆ ಕನೆಕ್ಟ್ ಆಗಿರುವಂಥ ಇಡೀ ಬ್ರಹ್ಮಾಂಡದಲ್ಲಿರುವಂಥ ಎಲ್ಲರಿಗೂ ಸಿಗಲಿ, ಆ ಪ್ರೀತಿ, ಆ ವಿಶ್ವಾಸ ಸಿಗಲಿ ಅಂತ ನಾವು ವಿಶ್ ಮಾಡೋದು, ಬ್ಲೆಸ್ ಮಾಡೋದು. ಫಸ್ಟು ನಾವು ಎಲ್ಲರಿಗೂ ಒಳ್ಳೆಯದನ್ನ ಏನಂತಾರೆ, ಒಳ್ಳೆಯದನ್ನು ಹರಿಸೋದನ್ನು ಕಲಿತ್ರೆ ನಮಗೆ ಒಳ್ಳೆಯದಾಗತ್ತೆ. ಸೊ ಮಯೂರ್ಮ ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಪ್ರೀತಿಯ ನಮನ ಮತ್ತು ಅಂತ್ಯವಿಲ್ಲದ ಅಷ್ಟು ಒಳ್ಳೆಯದಾಗಲಿ ನಿಮಗೆ ಅಂತ ಅದನ್ನು ಯೂನಿವರ್ಸ್ಗೆ ಬಿಟ್ಬಿಡಿ. ಈಗ ಮಯೂರ್ಮ ಬೆಳಿಗ್ಗೆ ಎದ್ದ ತಕ್ಷಣ ನೀವೆಲ್ಲರಿಗೂ ಒಳ್ಳೇದು ಬಯಸಿದ್ರೆ ಮಾತ್ರನೇ ನಿಮ್ಮ ಜೊತೆ ಒಳ್ಳೇದಾಗೋದು. ಸರ್ವೇ ಜನ ಸುಖಿನೋ ಭವಂತು. ಅದೆಲ್ಲ ನಮ್ಮ ಹಿರಿಯರು ಹೇಳಿದ್ದಾರೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸಂತು ನಿರಾಮಯ. ಈಗ ಸ್ವಲ್ಪ ಬರ್ತಾ ಇಲ್ಲ, ಮರ್ತೋಗಿದ್ದೀನಿ. ಓಕೆ, ತಥಾಸ್ತು ಮಾಡಿ. ಎಲ್ಲರೂ ಆಲ್ವೇಸ್ ಬ್ಲೆಸ್ಸಿಂಗ್. ಎಲ್ಲರಿಗೂ ಬ್ಲೆಸ್ ಮಾಡಿ. ನೀವು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ನಿಮಗೆ ತಥಾಸ್ತು, ಚೆನ್ನಾಗಿರಲಿ. ನಿಮ್ಗೆ ಏನೇ ಕಷ್ಟ ಬಂದರೂ ಅದು ತಡ್ಕೊಳ್ಳುವಂಥ ಶಕ್ತಿ ಭಗವಂತ ಕೊಟ್ಟು ಆದಷ್ಟು ಎಲ್ಲ ಒಳ್ಳೆ ಕೆಲಸಗಳನ್ನು ನೆರವೇರಲಿ ಅನ್ನೋ ಒಂದು ಆಶೀರ್ವಾದವನ್ನು ಮಾಡಿ ಪ್ರತಿಯೊಬ್ಬರಿಗೂ. ನಾನು ಮಾಡ್ತಾ ಇರುವಂಥ ಒಳ್ಳೆ ಕೆಲಸಗಳಿಗೆ ಕೂಡ ನನಗೆ ಆಶೀರ್ವಾದವನ್ನು ಮಾಡಿ. ತಥಾಸ್ತು. ಥ್ಯಾಂಕ್ ಯು. ಎಲ್ಲರಿಗೂ ತಥಾಸ್ತು. ಶುಭೋದಯ. ಶುಭೋದಯ. ತಥಾಸ್ತು. ತಥಾಸ್ತು ಮಾತ್ರ ಯಾರೂ ಮಿಸ್ ಮಾಡಬೇಡಿ, ಎಲ್ಲರೂ ಹಾಕಿ ದಯವಿಟ್ಟು. ಚಿಕ್ಕವರಿದ್ದೀರಿ, ದೊಡ್ಡವರಿದ್ದೀರಿ, ಇಲ್ಲಿ ಮನುಷ್ಯರ ರೂಪದಲ್ಲಿ ನೋಡಬೇಡಿ, ಆತ್ಮ ರೂಪದಲ್ಲಿ ನೋಡಿ. ಎಲ್ಲರೂ ಒಂದೇ. ಹಾಗಾಗಿ ತಥಾಸ್ತು ಯಾರೂ ಮಿಸ್ ಮಾಡಬೇಡಿ. ಪ್ರತಿಯೊಬ್ಬರು ವಿಶ್ ಮಾಡಿ, ಬಾಯಲ್ಲಿ ಅನ್ಮ್ಯೂಟ್ ಮಾಡಿ, ಇಲ್ಲಾಂದರೆ ಚಾಟಲ್ಲಿ ಕೂಡ ತಥಾಸ್ತು ಅಂತ ಹೇಳಿ. ಓಕೆ, ತಥಾಸ್ತು. ಧನ್ಯವಾದಗಳು. ಯಾರೆಲ್ಲ ಹಣದ ಬಗ್ಗೆ ರಿಯಲೈಸ್ ಮಾಡಿದರೆ ಅದನ್ನು ಗ್ರೂಪಲ್ಲಿ ಹಾಕಿ. ಮ್ಯಾನಿಫೆಸ್ಟೇಷನ್ ಹೇಗಿತ್ತು ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಒಳ್ಳೆಯದಾಗಲಿ. ಇವತ್ತಿನ ನಿಮ್ಮ ದಿನ ಶುಭಕರವಾಗಿದೆ. ನೀವು ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ, ಯಾವುದೇ ರೀತಿ ತೊಂದರೆ ಇಲ್ಲದೆ ಕೆಲಸಗಳು ನಡೆದಿದೆ. ನೀವು ಖುಷಿಯಾಗಿದ್ದೀರಾ. ಅಲ್ಟಿಮೇಟ್ ನಿಮ್ಮ ಎನರ್ಜಿ ಮತ್ತು ಖುಷಿ, ನೆಮ್ಮದಿ ಹಾಗೆ ಕ್ಯಾರಿ ಮಾಡಿ. ಎಲ್ಲೂ ಡ್ರಾಪ್ ಔಟ್ ಆಗಬೇಡಿ. ನೆವರ್ ಗಿವ್ ಅಪ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. So much. Bye. Thank you so much. ಎಲ್ಲರಿಗೂ ಒಳ್ಳೆಯದಾಗಲಿ.